ಅಂತೂ ಇಂತೂ ಇವತ್ತು ಮೂಡ ಹಗರಣದಲ್ಲಿ ಎರಡು ವಿಷಯ ಸಾಬೀತಾಯಿತು. ಏನು? ಲೋಕಾಯುಕ್ತ ರಿಪೋರ್ಟ್ ಪ್ರಕಾರ ಸಿದ್ದರಾಮಯ್ಯನವರು ಕ್ಲೀನ್ ಚಿಟ್ ಯಾವುದೇ ತಪ್ಪು ಮಾಡಿಲ್ಲ ಅನ್ನೋ ಲೆಕ್ಕಾಚಾರ ಸಿದ್ದರಾಮಯ್ಯನವ್ರ ಬೆಂಬಲಿಗರಿಗೊಂದಿತ್ತು. ತಪ್ಪು ಮಾಡಿಲ್ಲ ನಮ್ಮ ಸಾಹೇಬರು ಅಂತ, ಅದೊಂದು ಸಾಬೀತಾದಂಗೆ. ಅಂಡ್ ಎರಡನೇದು ಸ್ನೇಹಮಯಿ ಕೃಷ್ಣ, ಪ್ರದೀಪ್ ಕುಮಾರ್, ಟಿ.ಜೆ. ಅಬ್ರಾಮ್ ಅವ್ರದಿತ್ತು. ಲೋಕಾಯುಕ್ತ ಸಿದ್ದರಾಮಯ್ಯ ಪರ, ಲೋಕಾಯುಕ್ತದಿಂದ ನ್ಯಾಯ ಸಿಗಲ್ಲ, ಯಾಕೆಂದರೆ CM ಅಂಡರ್ ಬರ್ತಕ್ಕಂಥದ್ದು ಇದು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲ್ಲ, ಲೋಕಾಯುಕ್ತ ಒನ್ ಸೈಡ್ ಅಂತ ಅವ್ರ ಆರೋಪ ಇತ್ತು. ಅದು ಕೂಡ ಅವ್ರ ಪ್ರಕಾರ ಸಾಬೀತಾಯಿತು. ಸ್ನೇಹಮಯಿ ಕೃಷ್ಣ, ಪ್ರದೀಪ್ ಕುಮಾರ್ ಹೇಳ್ತಿದಾರಲ್ಲ, ಅವರ ಪ್ರಕಾರ ಲೋಕಾಯುಕ್ತದಲ್ಲಿ ಬಚಾವಾಗ್ತಾರೆ, ಲೋಕಾಯುಕ್ತ CM ಪರವಾಗಿ ಇದು ಮಾಡುತ್ತೆ ಅನ್ನೋ ಅವರ ಆರೋಪ ಕೂಡ ಇಲ್ಲಿ ಸಾಬೀತಾಯಿತು. ಯಾಕೆಂದರೆ ಇವತ್ತು ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನವ್ರಿಗೆ ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆ ಇದೀಗ ಅವ್ರಿಗೆ ಕ್ಲೀನ್ ಚೀಟ್ ಸಿಗ್ತಾ ಇದೆ. ಇದನ್ನು ಸ್ವತಃ ದೂರುದಾರ ಸ್ನೇಹಮಯಿ ಕೃಷ್ಣ ತಿಳಿಸಿದ್ದಾರೆ, ಇದನ್ನು ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಇದು ದೊಡ್ಡ ಚರ್ಚೆ. ಏನು, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಬದಲಾಗಲ್ಲ ಅನ್ನೋ ಚರ್ಚೆಗಳು ರಾಜ್ಯದಲ್ಲಿ ನಡೀತಾ ಇದೆ. DK ಇಳಿಸಬೇಕು ಅಂತ ಚರ್ಚೆಗಳು ನಡೀತಾ ಇದೆ. ಒಂದು ಮಾತನ್ನು ಹೇಳಿದ್ದಾರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮುಂದಿನ ಚುನಾವಣೆ ಗೆಲುವು ಸೋಲುಗಳಿಗೆ ನೀವೇ ಹೊಣೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನು, ಕೇಂದ್ರದಿಂದ ಅಕ್ಕಿಯನ್ನು ತೆಗೆದುಕೊಳ್ಳಲು ಒಪ್ಪಿಕೊಂಡಿದ್ದಾರೆ. ಬರೀ ಕ್ಯಾಶ್ ಕೊಡ್ತಿದ್ರು, ಅದು ಕೊಟ್ಟಿರಲ್ಲ, ಭಾಳ ತಿಂಗಳಾಗಿತ್ತು. ಈಗ ಅಕ್ಕಿನೇ ಕೊಡ್ತೀವಿ 10 kg ಅಂತ ರಾಜ್ಯ ಸರ್ಕಾರದ ಮಂತ್ರಿ ಹೇಳಿದ್ದಾರೆ. ಇದಿಷ್ಟು ಇಂದಿನ ಬಿಗ್ ನ್ಯೂಸ್. ಬಿಗ್ ಡಿಬೇಟಲ್ಲಿ ಪ್ರಮುಖ ಸುದ್ದಿಗಳಿರುತ್ತೆ. ಏನು, ಮೊದಲನೇದಾಗೆ ಸಿದ್ದರಾಮಯ್ಯ ಬೆಂಬಲಿಗರು ನಿರೀಕ್ಷೆ ಮಾಡ್ತಿದ್ದಂತೆ ಲೋಕಾಯುಕ್ತದಲ್ಲಿ ದೊಡ್ಡ ಗೆಲುವು ಸಿಕ್ಕಿದೆ. ಹಾಗೆಯೇ ಲೋಕಾಯುಕ್ತ ಬಗ್ಗೆ ಒಂದು ಅಭಿಪ್ರಾಯ ಇತ್ತಲ್ಲ, ಸ್ನೇಹಮಯಿ ಕೃಷ್ಣ, ಪ್ರದೀಪ್ ಕುಮಾರ್, ಟಿ.ಜೆ. ಅಬ್ರಾಮ್ ಸೇರಿದಂಗೆ ಮತ್ತೊಂದು ವರ್ಗಕ್ಕೆ ಲೋಕಾಯುಕ್ತ ಸಿದ್ದರಾಮಯ್ಯನವರು ನೇಮಕ ಮಾಡಿದಂಥ ಅಧಿಕಾರಿಗಳೇ. ಸೊ ಹಾಗಾಗಿ ಹೆಚ್ಚು ಕಮ್ಮಿ ಲೋಕಾಯುಕ್ತದಿಂದ ನ್ಯಾಯ ಸಿಗಲ್ಲ, ಇವರೆಲ್ಲ ಸಿದ್ದರಾಮಯ್ಯನವ್ರ ಜೊತೆ ಅಡ್ಜಸ್ಟ್ ಆಗ್ಬಿಡ್ತಾರೆ, ಲೋಕಾಯುಕ್ತದಿಂದ ನ್ಯಾಯ ಸಿಗಲ್ಲ ಅಂತ ಆರೋಪ ಮಾಡ್ತಾರಲ್ಲ ದೂರುದಾರರು, ಅದೇ ರೀತಿ ಅವ್ರು ಹೇಳಿದಂಗೆ ಕೂಡ ಸತ್ಯ ಆಗಿದೆ. ಸಾಕ್ಷ್ಯಾಧಾರಗಳ ಕೊರತೆಯಿಂದ ಲೋಕಾಯುಕ್ತ ಇದೀಗ CM ಸಿದ್ದರಾಮಯ್ಯಗೆ ಶಿಕ್ಷೆ ಕೊಡಿಸಿಯೇ ತೀರ್ತೇನೆ ಅಂತ ಸ್ನೇಹಮಯಿ ಕೃಷ್ಣ ಶಪಥಗೈದಿದ್ದಾರೆ. ಲೋಕಾಯುಕ್ತದಲ್ಲೇ ಇದ್ದರೆ ಯಾವುದೇ ಕಾರಣಕ್ಕೂ ಸ್ನೇಹಮಯಿ ಕೃಷ್ಣ ಹೇಳಿದಂಗೆ ಇಲ್ಲಿ ಶಿಕ್ಷೆ ಕೊಡ್ಸೋಕ್ಕಾಗಲ್ಲ, ಸಾಧ್ಯ ಇಲ್ಲ. ಸುಮ್ಮನೆ ಕಥೆಗಳನ್ನು ಕೇಳ್ಕೋಬೇಕು. ಮೂಡಾ ಕೇಸ್ಗೆ ಸಂಬಂಧಿಸಿದಂತೆ ಲೋಕಾಯುಕ್ತ ಅಧಿಕಾರಿಗಳು ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ CM ಸಿದ್ದರಾಮಯ್ಯ ಸೇರಿ 4 ಕ್ಲೀನ್ ಚಿಟ್ ನೀಡಿದ್ದು ಬಿ ರಿಪೋರ್ಟ್ ಸಲ್ಲಿಸುವುದಾಗಿ ಮಾಹಿತಿ ಬಂದಿದೆ. ಈ ವಿಚಾರವಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯೆ ನೀಡಿದ್ದು, CM ಸಿದ್ದರಾಮಯ್ಯಗೆ ಶಿಕ್ಷೆ ಕೊಡಿಸದಿದ್ದರೆ ನಾನು ಸ್ನೇಹಮಯಿ ಕೃಷ್ಣನೇ ಅಲ್ಲ ಅಂತ ಶಪಥ ಮಾಡಿದ್ದಾರೆ. ಮೈಸೂರಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, CM ಸಿದ್ದರಾಮಯ್ಯ ಶಿಕ್ಷೆ ಕೊಡಿಸದೇ ಇದ್ರೆ ನಾನು ಸ್ನೇಹಮಯಿ ಕೃಷ್ಣನೇ ಅಲ್ಲ ಅಂತ ಶಪಥವನ್ನ ಮಾಡಿದ್ದಾರೆ. ಏನು ಪ್ರಯೋಜನ ಶಪಥ ಮಾಡಿದ್ರೆ? ಲೋಕಾಯುಕ್ತದ ಮೇಲಿನ ಅನುಮಾನ ಹೆಚ್ಚಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಆತ್ಮಸಾಕ್ಷಿ ಮಾರ್ಕೊಂಡಿದ್ದಾರೆ. ನಾನು ಸಾಕಷ್ಟು ಸಾಕ್ಷಿಗಳನ್ನ ಕೊಟ್ಟಿದ್ದೇನೆ. 4 ವಿರುದ್ಧದ ಆರೋಪದಲ್ಲಿ ಸಾಕ್ಷಿಗಳ ಕೊರತೆ ಇದೆ. ನೀವು ಕೋರ್ಟಲ್ಲಿ ಪ್ರಶಂಸೆ ಅಂತ ನೋಟಿಸ್ ಕೊಟ್ಟಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಆಕ್ರೋಶ ಹೊರ ಹಾಕಿದ್ದಾರೆ. ಪ್ರಶ್ನೆ ಮಾಡಿ ಕೋರ್ಟಲ್ಲಿ ಅಂತ. ತನಿಖೆ ಇನ್ನೂ ಬಾಕಿ ಇರುವಾಗಲೇ ಮಧ್ಯಂತರ ವರದಿ ಸಲ್ಲಿಸಲು ಲೋಕಾಯುಕ್ತ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ತನಿಖೆ ಮುಕ್ತಾಯಗೊಳಿಸದೆ ಮಧ್ಯಂತರ ಸಲ್ಲಿಸಲು ಲೋಕಾಯುಕ್ತ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಲೋಕಾಯುಕ್ತ ಪೊಲೀಸರಿಗೆ ನಾಚಿಕೆ ಆಗಬೇಕು ಅಂತ ಸ್ನೇಹಮಯಿ ಕೃಷ್ಣ ಕಿಡಿಕಾರಿದ್ದಾರೆ. ಇದು ತನಿಖೆಗೆ ಅರ್ಹವಲ್ಲದ ಪ್ರಕರಣವಾಗಿದೆ ಎಂದು ಲೋಕಾಯುಕ್ತ ಪೊಲೀಸರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸಾಕ್ಷ್ಯಾಧಾರಗಳ ಕೊರತೆಯಿಂದ ತನಿಖೆಗೆ ಅರ್ಹವಲ್ಲ ಅಂತ ಅಭಿಪ್ರಾಯಪಟ್ಟಿದ್ದು, ಲೋಕಾಯುಕ್ತ ಪೊಲೀಸರಿಂದ ದೂರುದಾರ ಸ್ನೇಹಮಯಿ ಕೃಷ್ಣಗೆ ನೋಟಿಸ್ ನೀಡಲಾಗಿದೆ. ಮೈಸೂರು ಲೋಕಾಯುಕ್ತದಲ್ಲಿ ನೀವು ಮೊಕದ್ದಮೆ ದಾಖಲೆ ಸಲ್ಲಿಸಿರ್ತೀರಿ, ಆದರೆ ನೀವು ದಾಖಲಿಸಿರುವ ಕೇಸ್ ಸಿವಿಲ್ ಸ್ವರೂಪ ಅಂತ ತನಿಖೆ ನಡೆಸಲು ತಕ್ಕುದಲ್ಲವೆಂದು ಸಂಗತಿ ಅಥವಾ ಕಾನೂನಿನ ತಪ್ಪು ತಿಳುವಳಿಕೆ ಎಂದು ಕ್ರಮ ಜರುಗಿಸತಕ್ಕದ್ದಲ್ಲವೆಂದು ಲೋಕಾಯುಕ್ತ ಪೊಲೀಸರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ತನಿಖೆ ನಡೆಸಿದ ವಜಾ ಮಾಡಿದ ಮೊಕದ್ದಮೆಗಳು ಬರುತ್ತವೆ. ಸಾಕ್ಷ್ಯಾಧಾರಗಳ ಕೊರತೆ ಕಂಡು ಬಂದಿದ್ದು, ವರದಿಯನ್ನು ವಿರೋಧಿಸುವುದಿದ್ದರೆ ನೋಟಿಸ್ ತಲುಪಿದ 1 ವಾರದೊಳಗೆ ಕೋರ್ಟ್ ಮೊರೆ ಹೋಗಬಹುದು. ಪ್ರಕರಣದ ಆರೋಪಿ 1ರಿಂದ ಆರೋಪಿ 4ರವರೆಗಿನ ವಿರುದ್ಧದ ಆರೋಪಗಳು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸಾಬೀತಾಗಿರುವುದಿಲ್ಲ. ಅಂತಿಮ ವರದಿಯನ್ನು ಘನ ನ್ಯಾಯಾಲಯಕ್ಕೆ ಸಲ್ಲಿಸಲಾಗುತ್ತದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 2016ರಿಂದ 24ರವರೆಗೆ 50-50 ಅನುಪಾತದಲ್ಲಿ ಪರಿಹಾರಾತ್ಮಕ ನಿವೇಶನಗಳು ನೀಡಿರುವ ಆರೋಪಗಳಿವೆ. ವಂಡರ್ಫುಲ್. ಸ್ನೇಹಮಯಿ ಕೃಷ್ಣ ಈಗೇನೇ ಅರ್ಚಾಡಿದ್ರು, ಕಿರ್ಚಾಡಿದ್ರು, ಹಾರಾಡಿದ್ರು, ತೂರಾಡಿದ್ರು, ಲೋಕಾಯುಕ್ತ ಮುಂದೆ ಕುಣಿದ್ರು, ಏನೋ ಮಾಡೋಕ್ಕಾಗಲ್ಲ ಅನ್ನೋದು ಒಂದು ಗೊತ್ತಾಗಿದೆ. ಆ್ಯಂಡ್ ಒಂದು ವಿಷಯ, ಇನ್ನೊಂದು ಅಂಶಗಳಲ್ಲಿದೆ. 3 ಎಕರೆ 15-16 ಗುಂಟೆ ಜಮೀನನ್ನು 5,26,000ಕ್ಕೋ 29,000ಕ್ಕೋ ಖರೀದಿ ಮಾಡಿರ್ತಾರೆ. ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ, 3 ಎಕರೆ 16 ಗುಂಟೆ ಜಾಗವನ್ನು 5,26,000ರಿಂದ 29,000 ಖರೀದಿ ಮಾಡಿರ್ತಾರೆ. ನಂತರ ಅದು ಅವ್ರ ಬಾಮಾಯ್ದಿನಿಂದ ಹೆಂಡತಿಗೆ ಈ ಥರದೆಲ್ಲ ಆಗಿ ಅದನ್ನು ಸಿದ್ದರಾಮಯ್ಯನವರು ಕಳೆದ ವರ್ಷ
ಅದು 62 ಕೋಟಿ ರೂಪಾಯಿ ಮೌಲ್ಯದ ಸೈಟು ಬಿಡೋಕ್ಕಾಗತ್ತೇನು? ನೀವು ಬಿಡ್ತೀರಾ ಅಂದರು. ಇವತ್ತೇ ಬರೆದಿಟ್ಕೊಳ್ಳಿ, ಮೈಸೂರಿನ ಯಾವೊಬ್ಬ ರೈತನಿಗೂ ಕೂಡ 3 ಎಕರೆ 15 ಕುಂಟೆ 16 ಕುಂಟೆ ಜಮೀನಿಗೆ ಇವತ್ತಿನ ಮೌಲ್ಯ ಆ ಮಟ್ಟಿಗೆ ರಿಟರ್ನ್ಸ್ ಯಾರಿಗೂ ಹೋಗಿಲ್ಲ ರೈತರಿಗೆ. ಬಹುತೇಕ ರೈತರಿಂದ ಹಿಂಗೆ ಮಧ್ಯೆ ಖರೀದಿ ಮಾಡ್ಕೊಂಡು ಅವ್ರು ಕ್ಲೈಮ್ ಮಾಡ್ಕೊಂಡು 16 ಕೋಟಿ ಆಸ್ತಿ ಮಾಡೋದು ಇತಿಹಾಸ ಮೈಸೂರು ಮೂಡಾದಲ್ಲಿದೆ. ಅದೇ ದೊಡ್ಡ ಸ್ಕ್ಯಾಮು. ರೈತರು ಬಾಯಿಗೆ ಮಣ್ಣು. ಅದಾಗಲೇ ಆ ಕಸರೆ ಭಾಗದ ಜಮೀನನ್ನು ತಗೊಂಡು ಡೆವಲಪ್ ಮಾಡಿದ ಜಮೀನ ಕೃಷಿ ಜಮೀನು ಅಂತ ಖರೀದಿ ಮಾಡಿದ್ದಾರೆ. ನಂತರ ಅದಕ್ಕೆ ಕ್ಲೈಮ್ಗೆ ಹೋಗಿದ್ದಾರೆ. ನೋಡಿ, ಡೆವಲಪ್ ಆದ ಜಮೀನ ಕೃಷಿ ಜಮೀನು ಅಂತ 5,26,000 29,000 ಖರೀದಿ ಮಾಡಿ ಅದನ್ನು 62 ಕೋಟಿ ಕ್ಲೈಮ್ ಮಾಡ್ತಾರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅವನು ಕಾಂಗ್ರೆಸ್ಸೇ ಆಗಿರಲಿ, ಬಿಜೆಪಿನೇ ಆಗಿರಲಿ, JDS ಆಗಿರಲಿ, ಸಿದ್ದರಾಮಯ್ಯನವ್ರು ದುಡ್ಡು ಮಾಡಿದ್ರೆ ಕಾರ್ಯಕರ್ತರಿಗೆ ದುಡ್ಡು ಸಿಗುತ್ತೇನೋ? ಜೈಕಾರ ಹಾಕಬೇಕಷ್ಟೇ. ಕುಮಾರಸ್ವಾಮಿ ಅವರು ದುಡ್ಡು ಮಾಡಿದ್ರೆ ಕಾರ್ಯಕರ್ತರಿಗೆ ಸಿಗುತ್ತೇನೋ? ವಿಜಯೇಂದ್ರ ದುಡ್ಡು ಮಾಡಿದ್ರೆ ಕಾರ್ಯಕರ್ತರಿಗೆ ಸಿಗುತ್ತೇನೋ? ವಸ್ತುಸ್ಥಿತಿಯಿಂದ ಈ ಸುದ್ದಿಯನ್ನು ನೋಡಿ ನಾನು ಕೇಳ್ಕೊತೀನಿ ಅಷ್ಟೇ. 25 ವರ್ಷದ ಹಿಂದೆ 27 ವರ್ಷದ ಹಿಂದೆ 5,26,000 ಖರೀದಿ ರೈತನಿಂದ ಖರೀದಿ ಮಾಡಿ ನಂತರ ಅದನ್ನು ಇವತ್ತು 62 ಕೋಟಿ ಮೌಲ್ಯದ ಸೈಟ್ ಬೇಕು ಬಿಡಕ್ಕಾಗತ್ತಾ ಅಂತ ಕೇಳ್ತಾರೆ ಸಿದ್ದರಾಮಯ್ಯನವರು ಅನ್ನೋದಾದ್ರೆ, ಪಾಪ ರೈತಂಗೆ ದಕ್ಕಬೇಕಾಗಿತ್ತಾನೆ ಅದು. ಆಲೇ ಆ ಜಾಗ ಡೆವಲಪ್ ಮಾಡಿರೋ ಭೂಮಿನ ಕೃಷಿ ಜಮೀನು ಖರೀದಿ ಮಾಡ್ತಾರೆ. ಇದು ಇಲ್ಲಿ ಹಗರಣ ಆಗಿದೆ ಅಂತಿರೋದು. ಅವ್ರು DCM ಆದಾಗ ಈ ಪ್ರಕ್ರಿಯೆ ಶುರುವಾಗೋದು JH ಪಟೇಲ್ರ ಕಾಲದಲ್ಲಿ. JH ಪಟೇಲ್ರ ಸಂಪುಟದಲ್ಲಿ ಅವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿದ್ದಂಥ ಸನ್ನಿವೇಶಲಾದಂಥ ಹಗರಣ ಆ ಸನ್ನಿವೇಶದಿದು. ಸೊ ಹಾಗಾಗಿ ಇಲ್ಲಿ ಇರೋದು ಮ್ಯಾಟ್ರು. 94ರಿಂದ 99ರ ಅವಧಿಯ ಸರ್ಕಾರದ ಅವಧಿಯಲ್ಲಿ ಏನಿತ್ತಲ್ಲ ಲೆಕ್ಕಾಚಾರ, ಆಗ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ನೋಟಿಫಿಕೇಶನು ಡಿನೋಟಿಫಿಕೇಶನು ಹಿಂಗಾಗಿದೆ ಅನ್ನೋದು ಆರೋಪ. ಪಾಪ ರೈತಿಂಗ್ ಸಿಕ್ಕಿದ್ರಾಗಿರೋದು 62 ಕೋಟಿ ಮೌಲ್ಯ. ಆ ಮನೆಯವರು ಇನ್ನೂ ಹೆಂಗೆ ಬದುಕ್ತಾರೋ ಗೊತ್ತಿಲ್ಲ. ಇದು ಮ್ಯಾಟ್ರು. ಇದು ಈ ಟೈಪಲ್ಲಿ ತನಿಖೆನೇ ಮಾಡ್ದಂಗೆ ಕಾಣ್ತಿಲ್ಲ ಲೋಕಾಯುಕ್ತ ಇಲ್ಲಿ. ಸಿದ್ದರಾಮಯ್ಯವ್ರ ಪ್ರಕರಣ ಅಂತ ನಾನು ಹೇಳ್ತಿರೋದಲ್ಲ, ಬಟ್ ಇದು ಇನ್ನೊಂದೇ ಆಗಿರಲಿ, ಎಲ್ಲಿದೆ ಆಗಿರಲಿ, ಏನಾರ ಪಿತ್ರಾರ್ಜಿತನೋ ಸ್ವಯಾರ್ಜಿತನೋ ಆಸ್ತಿ ಆಗಿದ್ರೆ ಆಗ ಇದ್ರಲ್ಲಿ ಅರ್ಥ ಇದೆ, ಬಿಡಪ್ಪ ಅವ್ರದೇ ಜಮೀನು ಅವ್ರಿಗೆ ದಕ್ಕಿದೆ ತಗೊಂಡಿದ್ರು ಅಂತ. ಅದಾಗಲೇ ನೋಟಿಫಿಕೇಶನು ಡಿನೋಟಿಫಿಕೇಶನ್ ಇವೆಲ್ಲ ಆಗಿ 5,26,000 29,000 ಆ 3 ಎಕರೆ 16 ಗುಂಟೆ ಖರೀದಿ ಮಾಡಿಬಿಟ್ಟು ಆ ರೈತಂದಾಲೆ ಹೋಗ್ಬಿಟ್ಟಿತ್ತಲ್ಗೆ ಪಾಪ. ಅಲ್ಲಿಂದ ಖರೀದಿ ಮಾಡಿ ಅದನ್ನು ಬಾಮೈದ ಖರೀದಿ ಮಾಡಿ ಸಿದ್ದರಾಮಯ್ಯವ್ರ ಹೆಂಡತಿ ಹೆಸರಿಗೆ ಅದನ್ನು ಗಿಫ್ಟು ಹಿಂಗೆ ಅರ್ಶಿನ ಕುಂಕುಮ ಇವೆಲ್ಲ ಮಾಡ್ಕೊಂಡು ಬಂದು ಇಲ್ಲಿ ಬಂದಿದೆ ವಿಚಾರ. ಯಾಕಂದರೆ ಇದು ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ. ಯಾರ್ದೋ ಲೆಕ್ಕಾಚಾರ ಜಮೀನು, ಅದನ್ನೆಲ್ಲ ಆದಮೇಲೆ ಅಧಿಕಾರ ಇದೆ ಅನ್ನೋ ಕಾರಣಕ್ಕೆ ಇದು ಬರ್ಸ್ಕೊಬಿಟ್ಟಿದ್ದಾರೆ. ಈ ಥರ ದುರ್ಬಳಕೆ ಮಾಡ್ಕೊಂಡು ನೋಟಿಫಿಕೇಶನ್ ಡಿನೋಟಿಫಿಕೇಶನ್ ಮಾಡಿ ನಂತರ ಬದಲಿ ನಿವೇಶನ ಹಿಂಗೆಲ್ಲ ತಗೊಂಡಿದ್ದಾರೆ. ಇದು ಕಥೆಯಲ್ಲಿ ಅಲ್ವಾ? ಸೊ ಹಾಗಾಗಿ ಈ ಥರದ್ದೆಲ್ಲ ರಾಜಕಾರಣ ಕಾಣ್ತಿದೆ. ಬರೀ ಸಿದ್ದರಾಮಯ್ಯನವ್ರು ಮಾತ್ರ ಈ ಥರದ ಪರಿಹಾರ ಸಿಕ್ಕಿರೋದು ಈ ಮಟ್ಟಿಗೆ. ಸಿದ್ದರಾಮಯ್ಯನವ್ರ ಟೈಪ್ ಒಂದಷ್ಟು ಜನ ಬದಲಿ ನಿವೇಶನ ತಗೊಂಡು ದುಡ್ಡು ಮಾಡ್ಕೊಂಡವ್ರೆ. ಪಾಪ ಮೂಲ ರೈತರವ್ರಲ್ಲ, 50-60 ವರ್ಷದಿಂದ ಆ ಭೂಮಿ ಉಳ್ತಿದ್ನಲ್ಲ, ಅವನಿಗೆ 5,26,000 ನಂತರ ಅಧಿಕಾರ ಆಯ್ತು ಅಂತ ಕೈ ಬದಲಾಯಿಸ್ಕೊಂಡು ಮಾಡಿದ್ರಲ್ಲ, ಅವ್ರಿಗೆ 62 ಕೋಟಿ ರೂಪಾಯಿ ಜಮೀನು ನಿವೇಶನ. ಇದು ಇಲ್ಲಿನ ಕತೆ. ಒಂದು ನಿರೀಕ್ಷೆ ಇತ್ತು ಲೋಕಾಯುಕ್ತದಲ್ಲಿ ಕ್ಲೀನ್ ಚಿಟ್ ಸಿಗುತ್ತೆ ಸಿದ್ದರಾಮಯ್ಯನವ್ರಿಗೆ ಅಂತ, ಅದು ಸತ್ಯ ಆಯಿತು. ಲೋಕಾಯುಕ್ತ ಈ ವಿಷಯದಲ್ಲಿ ಪಾರದರ್ಶಕ ತನಿಖೆ ಮಾಡಲ್ಲ ಅಂತ ಆರೋಪ ಇತ್ತು ಸ್ನೇಹಮಯಿ ಕೃಷ್ಣಂದು. ಅವ್ರ ಪ್ರಕಾರ ಅದು ಕೂಡ ಸತ್ಯ ಆಯಿತು. ಬಟ್ ಗೊತ್ತಿಲ್ಲ ಹೆಂಗೆ ಅಂತ. ಜನಸಾಮಾನ್ಯರಿಗೂ ಇದೇ ರೀತಿಯ ಕಾನೂನು ಆಗ್ಬಿಟ್ರೆ ಒಳ್ಳೇದು. ಬಟ್ ಈ ವಿಷಯದಲ್ಲಿ ಸಿದ್ದರಾಮಯ್ಯನವ್ರು ವಾಪಸ್ ಕೊಟ್ರ, ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ರು. ಹಾಗಾಗಿ ಸ್ನೇಹಮಯಿ ಕೃಷ್ಣ ಇವಾಗಲೂ ಹೇಳ್ತಿದ್ದಾರೆ ನಾನು ಶಿಕ್ಷೆ ಕೊಡಿಸ್ತೀನಿ ಅಂತ ಶಬ್ದ ಮಾಡ್ಕೊಂಡವ್ರೆ. CBIಗೆ ಹೋದ್ರೆ ಏನಾಗುತ್ತೆ, CBI ರಾಜಕೀಯ ಮಾಡುತ್ತೆ, ಸಿದ್ದರಾಮಯ್ಯನವ್ರು ಈ ವಿಷಯದಲ್ಲಿ ಸಿಗಾಕತ್ತೆ ಅಂತ ನೆಕ್ಸ್ಟ್ ಆರೋಪ ಏನಾದ್ರು CBIಗೆ ಹೋದ್ರೆ. ಸೊ ಹಾಗಾಗಿ ಲೋಕಾಯುಕ್ತ ರಾಜ್ಯ ಸರ್ಕಾರದ ಪರ, ಕೇಂದ್ರ ಸರ್ಕಾರದ ಪರ, ಕೇಂದ್ರದ ತನಿಖಾ ಸಂಸ್ಥೆಗಳು ಅನ್ನೋದು ಮತ್ತೆ ಸಾಬೀತಾಗ್ತಿದೆ. ಲೋಕಾಯುಕ್ತ ಮೇಲೆ ಆರೋಪ ಮಾಡಿದಂಥದ್ದು ಮಾತ್ರ ಸತ್ಯ, CBI ಮಾತ್ರ ಕ್ಲೀನ್ ಕೃಷ್ಣಪ್ಪ, ED ಕ್ಲೀನ್ ಕೃಷ್ಣಪ್ಪ ನಾನು ಹೇಳ್ತಿಲ್ಲ. ಆಯಾ ಸರ್ಕಾರದ ಕೈಗೊಂಬೆಗಳಾಗಿ ಸಾಯ್ತಾ ಇದ್ದಾವೆ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಅನ್ನೋ ಆರೋಪ ಪದೇ ಸತ್ಯ ಆಗ್ತಿದೆ ಅನ್ನೋದು ಅಷ್ಟೇ, ಬೇರೆ ಏನಿಲ್ಲ. ಏನು ರಾಜಕೀಯ ಸೇಡಿನಿಂದ ನನ್ನ ಒಬ್ಬ ಮುಖ್ಯಮಂತ್ರಿ, ಹಾಲಿ ಮುಖ್ಯಮಂತ್ರಿಗೆ ಕ್ಲೀನ್ ಚಿಟ್ಟು ಖುಷಿ.
ಇನ್ನು ಮಾಜಿ ಮುಖ್ಯಮಂತ್ರಿಗೆ ಜಮೀನು ಅಳತೆ ಆಗ್ತಾವ್ರೆ ಕುಮಾರಸ್ವಾಮಿ ಅವ್ರದ್ದು. ಸೊ ಅದಕ್ಕೆ ಕೇಳೋರೆ, ರಾಜಕೀಯ ಸೇಡಿನಿಂದ ನನ್ನ ಜಮೀನಿನ ಸರ್ವೆ ಮಾಡಿಸಿದ್ದಾರೆ ಅಂತ ಕುಮಾರಸ್ವಾಮಿ ಕಿಡಿಕಾರವ್ರೆ. ರಾಮನಗರ ಜಿಲ್ಲೆ ಬಿಡದಿ ಬಳಿಯ ಕೇತ್ಗಾನಹಳ್ಳಿಯಲ್ಲಿ ತಮ್ಮ ಜಮೀನು ಸರ್ವೆ ಸೇಡಿನ ರಾಜಕೀಯದ ಭಾಗ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಆರೋಪವನ್ನು ಮಾಡಿದ್ದಾರೆ. ಇಷ್ಟು ದಿನ IPS ಅಧಿಕಾರಿಗಳ ನೇತೃತ್ವದಲ್ಲಿ SIT ರಚನೆ ಮಾಡ್ತಿದ್ರು, ಈಗ IAS ಅಧಿಕಾರಿಗಳ SIT ಅನ್ನು ರಚನೆ ಮಾಡ್ತಿದ್ದಾರೆ ಅಂತ ವ್ಯಂಗ್ಯವಾಡಿದ್ರು. ಬೆಂಗಳೂರಿನಲ್ಲಿ ಬುಧವಾರ ತಮ್ಮ ನಿವಾಸದ ಬಳಿ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಕುಮಾರಸ್ವಾಮಿ, ಆ ಭೂಮಿಯನ್ನು ನಾನು ಖರೀದಿಸಿ 40 ವರ್ಷ ಆಗಿದೆ. ಅಷ್ಟೋ ವರ್ಷಗಳಿಂದ ಈ ವಿಷಯವನ್ನ ಜೀವಂತವಾಗಿಟ್ಟು ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ದೂರಿದ್ರು. 1984ರಲ್ಲಿ ನಾನು ಈ ಭೂಮಿಯನ್ನು ಖರೀದಿ ಮಾಡಿದ್ದು, ಸಿನಿಮಾ ಹಂಚಿಕೆದಾರನಾಗಿ ದುಡಿದ ಹಣದಲ್ಲಿ ನಾನು ಈ ಭೂಮಿಯನ್ನು ಖರೀದಿ ಮಾಡಿದ್ದೇನೆ. ಅಂದಿನಿಂದಲೂ ಈ ಭೂಮಿಯ ಮೇಲೆ ಕೆಲವರು ಕಣ್ಣು ಬಿದ್ದಿದೆ. ನನ್ನನ್ನು ರಾಜಕೀಯವಾಗಿ ಎದುರಿಸಲಾಗದ ಅಸಹಾಯಕತೆಯಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸರ್ವೆ ಮೂಲಕ ನನ್ನನ್ನು ಹೆದರಿಸುವ ಕೆಲಸ ಮಾಡುತ್ತಿದೆ ಅಂತ ಆರೋಪವನ್ನು ಮಾಡಿದ್ರು. 2012ರಿಂದಲೂ ನನ್ನ ವಿರುದ್ಧ ತನಿಖೆ ಮಾಡ್ತಿದ್ದಾರೆ, ಏನೂ ಸಿಕ್ಕಿಲ್ಲ. ನಾನು ಸಿದ್ದರಾಮಯ್ಯನವರ ರೀತಿ ಸರ್ಕಾರಿ ಜಮೀನು ಲೂಟಿ ಮಾಡಿಲ್ಲ. ಈಗ ಆಗಿರುವ ಎಲ್ಲಾ ತನಿಖೆಗಳು ಸಾಕಾಗೋದಿಲ್ಲ ಅಂತ ಈಗ IAS ಅಧಿಕಾರಿಗಳ ನೇತೃತ್ವದಲ್ಲಿ SIT ತನಿಖೆ ಮಾಡಿಸಿದ್ದಾರೆ. ಯಾವುದೇ ತನಿಖೆ ಮಾಡಲಿ, ನಾನು ಮುಕ್ತವಾಗಿದ್ದೇನೆ ಅಂತ ಕುಮಾರಸ್ವಾಮಿ ಅವರು ಸ್ಪಷ್ಟ ಮಾತುಗಳಲ್ಲಿ ಹೇಳಿದರು. 1986ರಲ್ಲಿ ಮಾಜಿ ಶಾಸಕ CM ಲಿಂಗಪ್ಪ ಮತ್ತು ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಮಚಂದ್ರ ಅವರುಗಳು ಇದೇ ಜಮೀನು ವಿಷಯದಲ್ಲಿ ಆಗಿನ ಪ್ರಧಾನಮಂತ್ರಿ ಗೃಹ ಮಂತ್ರಿ ಅವರಿಗೆ ಪತ್ರ ಬರೆದಿದ್ರು. ತಮ್ಮ ದೂರಿನಲ್ಲಿ ಅವರು ಕುಮಾರಸ್ವಾಮಿ ಅವರು ಜಮೀನು ಖರೀದಿಸಿದ್ದಾರೆ ಎಂದು ಹೇಳಿದ್ದಾರೆ ಹೊರತು ಕಬಳಿಸಿದ್ದಾರೆ ಅಂತ ಆರೋಪ ಮಾಡಿರಲಿಲ್ಲ. ನಾನು ಖರೀದಿ ಮಾಡಿರುವ ಭೂಮಿಯಲ್ಲಿ ಕೃಷಿ ಮಾಡ್ತಿದ್ದೇನೆ ಹೊರತು ಯಾವುದೇ ರೀತಿಯ ಅಕ್ರಮ ಚಟುವಟಿಕೆ ನಡೆಸಿಲ್ಲ. ನಾನು ಎಲ್ಲಾ ದಾಖಲೆಗಳನ್ನು ಇಟ್ಕೊಂಡಿದ್ದೇನೆ ಅಂತ ಕೇಂದ್ರ ಸಚಿವರು ಹೇಳಿದರು. ರಾಜ್ಯದ ಸಂಪತ್ತನ್ನು ರಕ್ಷಿಸುವವನ ರೀತಿ ವರ್ತಿಸುವ ಸಮಾಜ ಪರಿವರ್ತನಾ ಸಮುದಾಯದ SR ಹಿರೇಮಠ್ ಎನ್ನುವ ವ್ಯಕ್ತಿ ನನ್ನ ಜಮೀನು ವಿಷಯದ ಬಗ್ಗೆ ಆರೋಪ ಮಾಡಿದ್ದಾರೆ. ಆದರೆ ರಾಜ್ಯ ಹೈಕೋರ್ಟ್ನಿಂದ ನನಗೆ ಯಾವುದೇ ನೋಟಿಸ್ ಬಂದಿಲ್ಲ ಅಂತ ಅವರು ಸ್ಪಷ್ಟ ಮಾತುಗಳಲ್ಲಿ ಹೇಳಿದರು. ಈ ಸರ್ಕಾರ ಕೆಲವರನ್ನ ಕರೆತಂದು ನನ್ನ ಮೇಲೆ ಆರೋಪ ಮಾಡಿಸುವ ಕೆಲಸ ಮಾಡ್ತಿದೆ. ಅವರೆಲ್ಲ ಈಗ ಎಲ್ಲಿಂದ ಉದ್ಭವ ಆದ್ರು ಅಂತ ಗೊತ್ತಿಲ್ಲ. 40 ವರ್ಷಗಳ ಹಿಂದೆ ಖರೀದಿ ಮಾಡಿದ ಭೂಮಿಯನ್ನ ಅನೇಕ ಸಲ ಸರ್ವೆ ಮಾಡಿಕೊಂಡಿದ್ದಾರೆ. ಸರ್ವೆ ನಡೆಯುವಾಗ ಕೆಲವು ಕಾಂಗ್ರೆಸ್ ಪುಡಾರಿಗಳು ಕೆಲವರನ್ನ ಕರೆದುಕೊಂಡು ಬಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡಿಸಿದ್ದಾರೆ. 40 ವರ್ಷಗಳಿಂದಲೂ ಯಾರೂ ನನ್ನ ಬಳಿ ಬಂದಿರಲಿಲ್ಲ. ಈಗ ಎಲ್ಲಿಂದ ಬಂದ್ರು ದೂರುದಾರರು ಅಂತ ಕೇಂದ್ರ ಸಚಿವರು ಕೇಳಿದರು. ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿರುವ SIT ನನಗೆ ಯಾವುದೇ ನೋಟಿಸ್ ನೀಡದೆ ಸರ್ವೆ ಮಾಡಲು ಹೊರಟಿತ್ತು. ಜಿಲ್ಲಾಧಿಕಾರಿ ಹಾಗೂ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅವರಿಗೆ ನಾನು ಕರೆ ಮಾಡಿ ಮಾತನಾಡಿದೆ. ನೋಟಿಸ್ ಕೊಟ್ಟು ಸರ್ವೆ ಮಾಡಿ ಎಂದು ಹೇಳಿದ್ದೆ. ಜಾಗತಿಕ ಮಟ್ಟದ ಭೂಮಾಕರನ್ನ ಕರೆತಂದು ಸರ್ವೆ ಮಾಡಿಸಿಕೊಳ್ಳಿ ಅಂತ ಹೇಳಿದ್ದೇನೆ. ನಾನು ಖರೀದಿ ಮಾಡಿರುವ ಭೂಮಿಯಲ್ಲಿ ಯಾವುದೇ ಅಕ್ರಮವಾಗಿಲ್ಲ. ಈ ರಾಜ್ಯದಲ್ಲಿ ಯಾರು ಏನೇನು ಮಾಡಿದ್ದಾರೆ, ಎಷ್ಟೆಲ್ಲ ಭೂಮಿ ಲೂಟಿ ಹೊಡೆದಿದ್ದಾರೆ ಎಂಬುದಕ್ಕೆ ದೊಡ್ಡ ಇತಿಹಾಸವೇ ಇದೆ. ಅವರೆಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನು ತನಿಖಾ ವ್ಯವಸ್ಥೆಯನ್ನು ಹೇಗೆಲ್ಲ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ. ಅವರ ಹಣೆ ಬರಹದ ದಾಖಲೆಗಳು ಕೂಡ ನನ್ನ ಬಳಿ ಇವೆ ಅಂತ ಕುಮಾರಸ್ವಾಮಿ ಅವರು ಉತ್ತರವನ್ನು ಕೊಟ್ಟರು. ಇನ್ನು ದೇವೇಗೌಡರನ್ನ ಮೋದಿ ಅವರ ಚಿಯರ್ ಲೀಡರ್ ಅಂತ ಅಗೌರವದ ಹೇಳಿಕೆ ನೀಡಿರ್ತಕ್ಕಂಥ CM ಸಿದ್ದರಾಮಯ್ಯ ವಿರುದ್ಧ ಕೂಡ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ದೇವೇಗೌಡರ ಬಗ್ಗೆ ಮಾತನಾಡುವ ಮುನ್ನ ತಮ್ಮ ಯೋಗ್ಯತೆ ಅರ್ಥಕೊಂಡ್ರೆ ಉತ್ತಮ ಅಂತ ಕಿಡಿಕಾರಿದ್ರು. ರಾಜ್ಯದ ನೀರಾವರಿಗೆ ದೇವೇಗೌಡರು ಏನ್ ಮಾಡಿದ್ದಾರೆ ಎನ್ನುವುದು ಇಡೀ ದೇಶಕ್ಕೆ ಗೊತ್ತಿದೆ. ಸಿದ್ದರಾಮಯ್ಯ ಏನ್ ಮಾಡಿದ್ದಾರೆ ಎನ್ನುವುದು ಜನರಿಗೆ ಗೊತ್ತಿದೆ. ದೇವೇಗೌಡರು ನೀರಾವರಿ ಬಗ್ಗೆ ರಾಜ್ಯದ ಜನತೆಯ ರಕ್ಷಣೆ ಮಾಡುವುದಕ್ಕೆ ಇವರಿಂದ ಹೇಳಿಸಿಕೊಳ್ಳಬೇಕಿಲ್ಲ. ಸಿದ್ದರಾಮಯ್ಯ ಅವರೇ ಈ ರಾಜ್ಯದ ನೆಲ ಜಲ ಭಾಷೆ ವಿಚಾರದಲ್ಲಿ ನಿಮ್ಮ ಕೊಡುಗೆ ಏನು, ನೀರಾವರಿಗೆ ನಿಮ್ಮ ಕೊಡುಗೆ ಏನು ಅಂತ ಯಾವತ್ತಾದರೂ ಒಂದಿನ ನೀರಿನ ಬಗ್ಗೆ ಸಿದ್ದರಾಮಯ್ಯ ಅವರು ವಿಧಾನಸಭೆಯಲ್ಲಿ ಮಾತನಾಡಿದ್ದಾರಾ, ಇಲ್ಲಿಯಾದರೂ ಹೋರಾಟ ಮಾಡಿದ್ದಾರಾ ಅಂತ ಹೇಳಿದರು. ಒಟ್ಟಾರೆಯಾಗಿ ಹುಷಾರಿಲ್ಲ, 102 ಡಿಗ್ರಿ ಜ್ವರ ಇದ್ರೂ ಕೂಡ ರಾಜ್ಯಸಭೆಯಲ್ಲಿ ಗೋದಾವರಿ ಕೃಷ್ಣ ಕಾವೇರಿ ನದಿಗಳ ಜೋಡಣೆ ಯೋಜನೆ ಬಗ್ಗೆ ದೇವೇಗೌಡರು ಮಾತಾಡಿದ್ದಾರೆ. ರಾಜ್ಯದ ನೀರಾವರಿ ಬಗ್ಗೆ ದೇವೇಗೌಡರು ಇವರ ಹತ್ರ ಹೇಳ್ಸ್ಕೋಬೇಕಾ ಅಂತ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ತಮ್ಮ ಕೊಡುಗೆ ಬಗ್ಗೆ ಕೇಳಿರುವ DCM DK ಶಿವಕುಮಾರ್ ಅವರಿಗೆ ತಿರುಗೇಟು ಕೊಟ್ಟ ಸಚಿವ ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ಅವರ ಕೊಡುಗೆ ಏನು, ದುಡ್ಡು ಹೊಡೆದಿರೋದೇ ಅವರ ಕೊಡುಗೆ, ಇನ್ನೊಂದು ವಾರ ನೋಡೋಣ ಆ ಸರ್ಕಾರ ಏನೇನು ಮಾಡುತ್ತೆ ಅಂತ ಆಮೇಲೆ ಮಾತನಾಡ್ತೇನೆ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ಕುಮಾರಸ್ವಾಮಿ ಸಿದ್ದರಾಮಯ್ಯನವರು DK ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮೂಡಾಗರಣದಲ್ಲಿ ಸಿದ್ದರಾಮಯ್ಯನವರಿಗೆ ಲೋಕಾಯಿಂದ ಕ್ಲೀನ್ ಚಿಟ್ ಖುಷಿಲಿ ಇದ್ರೆ, ಇಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಿಗೆ ಸರ್ವೆ ಲೆಕ್ಕದಲ್ಲಿ ಒಂದಷ್ಟು ಸಮಸ್ಯೆ ಅಂತ ಚರ್ಚೆ. ಅವ್ರು ಹೇಳ್ತಾರೆ ಎಲ್ಲ ಡಾಕ್ಯುಮೆಂಟ್ ನನ್ನ ಹತ್ರ ಇದೆ, ನಾನೇನು ಲೂಟಿ ಮಾಡಿಲ್ಲ ಸರ್ಕಾರಿ ಜಮೀನ ಬೇರೆಯವ್ರ ಥರ, ನಾನು ಇನ್ನೊಬ್ರ ಥರ ಏನೋ ಮಾಡಿಲ್ಲ, ನನ್ನ ಹತ್ರ ಕರೆಕ್ಟಾಗಿದೆ, ಇಂಟರ್ನ್ಯಾಷನಲ್ ಸರ್ವೇಯರ್ ಕರ್ಕೊಂಡು ಮಾಡಿಸಿ ಅಂತ ಹೇಳೋರೆ. ಕುಮಾರಸ್ವಾಮಿಗೆ ಆ ರೇಂಜಿಗೆ ನಂಬಿಕೆ, ಯಾವನ್ ಬಂದರೂ ಏನೂ ಮಾಡ್ಕೊಳಕ್ಕಾಗಲ್ಲ, ಕಿತ್ಕೊಳ್ಳೋಕ್ಕಾಗಲ್ಲ ಅನ್ನೋ ಶೈಲಿ ರಿಯಾಕ್ಷನ್ ಇದ್ದಂಗೆ ಐತಿದು. ಇನ್ನು ಭವಿಷ್ಯದ ಚುನಾವಣೆ ಫಲಿತಾಂಶಕ್ಕೆ ನೀವೇ ಜವಾಬ್ದಾರಾಗಿರ್ತೀರಿ ಅಂತ ಕಾಂಗ್ರೆಸ್ ನಾಯಕರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಎಚ್ಚರಿಕೆ ಕೊಟ್ಟವ್ರೆ. ಗೆದ್ರೆ ಮಾತ್ರ ನಾನು, ಸೋತ್ರೆ ನಾನಲ್ಲ ಅನ್ನೋ ಗಿರಾಕಿಗಳಾಗಬೇಡಿ ಅನ್ನೋ ರೀತಿ ಕಾಂಗ್ರೆಸ್ ನಾಯಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ನಡೆದ ದೆಹಲಿ ಇದು ಇಲ್ಲಿಗೂ ಅಪ್ಲೈ ಆಗುತ್ತೆ.
ಕರ್ನಾಟಕದಲ್ಲಿ ಗೆಲ್ಲಬೇಕಾದ್ರೆ ಸಿದ್ದರಾಮಯ್ಯ ಡಿ ಕೆ ಹೊಣೆ, ಅಧಿಕಾರಕ್ಕೂ ಅವರೇ ಜವಾಬ್ದಾರರು, ಉಳಿದವರು ಯಾರೋ ಕ್ಲೈಮ್ ಮಾಡಬೇಡಿ ಅಂದಂಗೆ ಆಯ್ತಿದ್ದು. ಇತ್ತೀಚೆಗಷ್ಟೇ ನಡೆದ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಶೂನ್ಯಕ್ಕೆ ತೃಪ್ತಿಪಟ್ಟುಕೊಂಡಿದ್ದು ಪಕ್ಷದ ಸೋಲಿನ ಬಗ್ಗೆ ಟೀಕೆಗಳು ವ್ಯಕ್ತವಾಗಿವೆ. ಈ ಬೆನ್ನಲ್ಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ರಾಜ್ಯ ಉಸ್ತುವಾರಿಗಳ ಸಭೆ ನಡೆಸಿದ್ದಾರೆ. ಭವಿಷ್ಯದ ಚುನಾವಣಾ ಫಲಿತಾಂಶಗಳಿಗೆ ಅವರನ್ನೇ ಹೊಣೆಗಾರರನ್ನಾಗಿ ಮಾಡಲಾಗುವುದು ಅಂತ ಎಚ್ಚರಿಕೆ ನೀಡಿದ್ದಾರೆ. ಪಕ್ಷದ ಪ್ರಧಾನ ಕಚೇರಿ ಇಂದಿರಾ ಭವನದಲ್ಲಿ ನಡೆದ ಸಭೆಯಲ್ಲಿ ನೂತನ ಪದಾಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಕ್ಷದ ಮುಖಂಡರು ತಳಮಟ್ಟದಲ್ಲಿ ಕೆಲಸ ಮಾಡಿ ಬೂತ್ ಮಟ್ಟದಿಂದ ಪಕ್ಷವನ್ನು ಬಲಪಡಿಸಬೇಕು ಮತ್ತು ಸಂಘಟನೆಗೆ ಸೈದ್ಧಾಂತಿಕವಾಗಿ ಬದ್ಧರಾಗಿರುವವರನ್ನು ಉತ್ತೇಜಿಸಬೇಕು. ಈಗಾಗಲೇ ಕೆಲವು ಬದಲಾವಣೆಗಳು ನಡೆದಿವೆ ಮತ್ತು ಇನ್ನೂ ಕೆಲವು ಬದಲಾವಣೆಗಳು ನಡೆಯುತ್ತವೆ ಅಂತ ಹೇಳಿದ್ದಾರೆ. ಜವಾಬ್ದಾರಿಯ ಪ್ರಮುಖ ವಿಷಯದ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. ರಾಜ್ಯಗಳಲ್ಲಿ ಪಕ್ಷವನ್ನು ಪುನರುಜ್ಜೀವನಗೊಳಿಸಲು ಮತ್ತು ಮುಂಬರುವ ಎಲ್ಲಾ ಚುನಾವಣೆ ಫಲಿತಾಂಶಗಳಿಗೆ ನಿಮ್ಮೆಲ್ಲರನ್ನೇ ಹೊಣೆಗಾರರನ್ನಾಗಿ ಮಾಡಲಾಗುವುದು ಅಂತ ಪದಾಧಿಕಾರಿಗಳಿಗೆ ಹೇಳಿದರು. ಪಕ್ಷವು ಇತ್ತೀಚೆಗಷ್ಟೇ ಹೊಸ ಪದಾಧಿಕಾರಿಗಳನ್ನು ನೇಮಕ ಮಾಡಿದೆ. ಸಭೆಯಲ್ಲಿ ಮಾಜಿ ಕಾಂಗ್ರೆಸ್ ಮುಖ್ಯಸ್ಥ ಮತ್ತು ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಎಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ವಿವಿಧ ರಾಜ್ಯಗಳ ಉಸ್ತುವಾರಿಗಳು ಭಾಗವಹಿಸಿದ್ರು. ಬೂತ್ ಮಟ್ಟದಿಂದ ಕೇಂದ್ರ ಕಚೇರಿವರೆಗೆ ತಳಮಟ್ಟದಲ್ಲಿ ಪಕ್ಷವನ್ನು ಬಲಪಡಿಸುವ ಜವಾಬ್ದಾರಿ ನಿಮ್ಮ ಮೇಲಿದೆ. ಕಷ್ಟ ಕಾಲದಲ್ಲಿ ಪಕ್ಷದ ಬೆನ್ನಿಗೆ ಬಂಡೆಯಂತೆ ನಿಲ್ಲುವ ಸೈದ್ಧಾಂತಿಕ ಬದ್ಧತೆ ಇರುವವರನ್ನ ಪಕ್ಷ ಕರೆತರಬೇಕು. ಪಕ್ಷವನ್ನು ಬಲಪಡಿಸಲು ಪ್ರಯತ್ನಿಸುವಾಗ ಕೆಲವೊಮ್ಮೆ ಕಷ್ಟದ ಸಮಯದಲ್ಲಿ ಓಡಿ ಹೋಗೋರನ್ನ ತರಾತುರಿಯಲ್ಲಿ ಕರೆತರಲಾಗುತ್ತದೆ. ಅಂಥವರಿಂದ ನಾವು ದೂರವಿರಬೇಕು ಅಂತ ಪಕ್ಷದ ಮುಖಂಡರಿಗೆ ತಿಳಿಸಿದರು. ದೆಹಲಿ ಜನತೆಯು ಬದಲಾವಣೆಗೆ ಮತ ಚಲಾಯಿಸಿದ್ದಾರೆ ಮತ್ತು ಸಂಪನ್ಮೂಲಗಳ ಕೊರತೆಯ ನಡುವೆಯೂ ಉತ್ತಮ ಹೋರಾಟ ನೀಡುವಲ್ಲಿ ಪ್ರಯತ್ನ ಮಾಡಿದ ರಾಜ್ಯ ನಾಯಕತ್ವವನ್ನು ಹೊಗಳಿದ್ರು. ಫೆಬ್ರವರಿ 5ರಂದು ನಡೆದ ಚುನಾವಣೆಯಲ್ಲಿ ಬಿಜೆಪಿ 26 ವರ್ಷಗಳ ನಂತರ ದೆಹಲಿಯಲ್ಲಿ ಅಧಿಕಾರಕ್ಕೆ ಮರಳಿದೆ. 70 ವಿಧಾನಸಭಾ ಸ್ಥಾನಗಳಲ್ಲಿ 48 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಎಎಪಿ 22 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಕಾಂಗ್ರೆಸ್ 0ಗೆ ತೃಪ್ತಿಪಟ್ಟುಕೊಂಡಿದೆ. ಮುಂದಿನ 5 ವರ್ಷಗಳಲ್ಲಿ ದೆಹಲಿಯಲ್ಲಿ ಪಕ್ಷದ ನಾಯಕರು ಸಾರ್ವಜನಿಕ ಹಿತಾಸಕ್ತಿ ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕು ಮತ್ತು ಪಕ್ಷವನ್ನು ದೆಹಲಿಯಲ್ಲಿ ಪ್ರಧಾನ ವಿರೋಧ ಪಕ್ಷವಾಗಿ ಮಾರ್ಪಡಿಸಬೇಕು ಅಂತ ಖರ್ಗೆ ಹೇಳಿದರು. ಈ ಮೂಲಕ ದೆಹಲಿಯಲ್ಲಿ ಮುಂದೆ ಅಧಿಕಾರ ಹಿಡಿಯಬೇಕು ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ. ಜೊತೆಗೆ ಯಾರ್ಯಾರನ್ನೋ ಪಾರ್ಟಿ ಕರ್ಕೊಬರಬೇಡಿ, ಓಡೋಗರನ್ನ ಕರ್ಕೊಬರಬೇಡಿ, ನಿಲ್ಲೋರ್ನ ಕರ್ಕೊಬನ್ನಿ, ಸಿದ್ಧಾಂತಗಳ ಬಗ್ಗೆ ಬದ್ಧತೆ ಇರೋರನ್ನ ಕರ್ಕೊಬನ್ನಿ, ನಾನೇ ವ್ಯಕ್ತಿ ಮೊದಲು ಪಾರ್ಟಿ ಸೆಕೆಂಡ್ ಅನ್ನೋರನ್ನ ಕ್ಯಾರೆ ಅನ್ಬೇಡಿ ಅಂತ ಹೇಳಿದ್ದಾರೆ. ಗೆಲುವಿಗೆ ನೀವೇ ಹೊಣೆ, ಸೋಲಿಗೆ ನೀವೇ ಹೊಣೆ ಅನ್ನೋ ಫಲಿತಾಂಶಕ್ಕೆ ನೀವೇ ಹೊಣೆ ಅಂತ ಹೇಳಿದ್ದಾರೆ. ಇದರ ಹತ್ರ ಹಾಗಾದ್ರೆ ಮೊನ್ನೆ ವಿಧಾನಸಭೆ ಚುನಾವಣೆಯಲ್ಲಿ ಕರ್ನಾಟಕದ ಗೆಲುವಿಗೆ ಕಾರಣ ಹೊಣೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಗೆಲುವಿಗೆ ಹೊಣೆ. ಅಧಿಕಾರವನ್ನು ಅವ್ರನ್ನೇ ಅನುಭವಿಸ್ಬೇಕಂಗಾರೆ, ಬೇರೆ ಇನ್ಯಾರು ನಂದು 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 ಅಂತ ಕೇಳಂಗಿಲ್ಲ ಅಂತ. ಖರ್ಗೆ ಅವ್ರಿಗೆ ಅದರ ಒಂದು ಸಾಮರ್ಥ್ಯ ಇದೆ, ಪಾಪ ಅವೆಲ್ಲ ಹ್ಯಾಂಡಲ್ ಮಾಡಿದ್ದಾರೆ, ನೋಡಬೇಕು. ಭಾರತದ ಸಾರ್ವಭೌಮತ್ವಕ್ಕೆ ಟ್ರಂಪ್ ಬೆದರಿಕೆ, ಅವರ ಆಪ್ತ ಸ್ನೇಹಿತ ಮೋದಿ ಇದರ ವಿರುದ್ಧ ನಿಲ್ತಾರಾ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪರಸ್ಪರ ಸುಂಕಗಳ ಬಗ್ಗೆ ಮಾತನಾಡುತ್ತಿರುವುದು ಜಿಎಸ್ಟಿ ಯಂತಹ ತೆರಿಗೆ ವ್ಯವಸ್ಥೆಯನ್ನ ಪ್ರಶ್ನಿಸುತ್ತಿದೆ ಅಂತ ರಾಷ್ಟ್ರೀಯ ಸಾರ್ವಭೌಮತ್ವವು ಅಪಾಯದಲ್ಲಿರುವಾಗ ಟ್ರಂಪ್ ಆಪ್ತ ಸ್ನೇಹಿತ ಇದನ್ನು ವಿರೋಧಿಸುತ್ತಾರೆಯೇ ಎಂದು ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಕಾಂಗ್ರೆಸ್ ಸಂವಹನ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ತಮ್ಮ ಪಕ್ಷವು ಬಹಳ ಹಿಂದಿನಿಂದಲೂ ಜಿಎಸ್ಟಿ 2.0ಗಾಗಿ ಕರೆ ನೀಡುತ್ತಿದೆ. ಇದು ಜಿಎಸ್ಟಿಯನ್ನು ನಿಜವಾಗಿಯೂ ಉತ್ತಮ ಮತ್ತು ಸರಳ ತೆರಿಗೆಯನ್ನಾಗಿ ಮಾಡುತ್ತದೆ ಅಂತ ಹೇಳಿದ್ದಾರೆ. ಕನಿಷ್ಠ ದರಗಳು ಮತ್ತು ವ್ಯಾಪಕವಾಗಿ ಸುಧಾರಿಸಿದ ಅನುಸರಣಾ ನಿಯಮಗಳಿಗೆ ಕಾಂಗ್ರೆಸ್ನ ಪ್ರಸ್ತಾವನೆ ಕರೆ ನೀಡಿದೆ ಅಂತ ಜೈರಾಮ್ ರಮೇಶ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈಗ ಅಧ್ಯಕ್ಷ ಟ್ರಂಪ್ ಜಿಎಸ್ಟಿಯ ಅಸ್ತಿತ್ವಕ್ಕೆ ಬೆದರಿಕೆ ಆಗ್ತಿದ್ದಾರೆ. ಜಿಎಸ್ಟಿಯ ರಚನೆಯಿಂದ ತೆರಿಗೆ ಆಮದುಗಳಿಗೆ ಅನ್ವಯಿಸುತ್ತದೆ, ಆದರೆ ರಫ್ತುಗಳ ಮೇಲೆ ಅಲ್ಲ, ಇದು ವಿವಾದಾತೀತವಾಗಿಲ್ಲ ಅಂತ ಜೈರಾಮ್ ರಮೇಶ್ ಹೇಳಿದ್ದಾರೆ. ಈಗ ಅಮೆರಿಕ ಅಧ್ಯಕ್ಷರ ಪರಸ್ಪರ ಸುಂಕಗಳ ಬಗ್ಗೆ ಮಾತನಾಡುವುದು ಜಿಎಸ್ಟಿಯಂತಹ ತೆರಿಗೆಯ ವ್ಯವಸ್ಥೆಯನ್ನೇ ಪ್ರಶ್ನಿಸುತ್ತದೆ ಅಂತ ಆರೋಪ ಮಾಡಿದ್ದಾರೆ. WTO ಹೊರತುಪಡಿಸಿ ಇಲ್ಲಿ ರಾಷ್ಟ್ರೀಯ ಸಾರ್ವಭೌಮತ್ವ ಅಪಾಯದಲ್ಲಿದೆ. ತಾನು ವಿಶ್ವಗುರು ಅಂತ ನಿರಂತರವಾಗಿ ಘಂಟಾಘೋಷವಾಗಿ ಹೇಳುತ್ತಿರುವ ಅಧ್ಯಕ್ಷ ಟ್ರಂಪ್ ಅವರ ಉತ್ತಮ ಸ್ನೇಹಿತ ಮೋದಿ ಟ್ರಂಪ್ ಬೆದರಿಕೆಗಳ ವಿರುದ್ಧ ಎದ್ದು ನಿಲ್ತಾರೆಯೇ ಅಂತ ಕಾಂಗ್ರೆಸ್ ನಾಯಕ ಪ್ರಧಾನಿ ಮೋದಿ ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ. ಅದೇನೇ ಇರಲಿ, ಟ್ರಂಪನ್ನು ಪ್ರಶ್ನೆ ಮಾಡಬೇಕಾದ್ರೆ ಬಳಸಿರೋ ವೇದಿಕೆ ಯಾವುದು? ಎಕ್ಸ್ನ ಓನರ್ ಯಾರು? ಎಲಾನ್ ಮಸ್ಕ್ ಯಾರು? ಟ್ರಂಪ್ ಅವರ ಸ್ನೇಹಿತ. ಮೋದಿಯ ಸ್ನೇಹಿತ ಟ್ರಂಪ್ ಸ್ನೇಹಿತ ಮೋದಿಯನ್ನ ಟೀಕಿಸುವಾಗ ಟ್ರಂಪ್ ಸ್ನೇಹಿತ ಎಲಾನ್ ಮಸ್ಕ್ ಅವರ ಮಾಲೀಕತ್ವದ ಎಕ್ಸ್ನಲ್ಲಿ ಕಾಂಗ್ರೆಸ್ ನಾಯಕರು ಪ್ರಶ್ನೆಗಳನ್ನ ಹಾಕಿದ್ದಾರೆ. ಹಾಕಬಾರ್ದು ಅಂತೇನಿಲ್ಲ, ಹೆಂಗ್ ಕನೆಕ್ಷನ್ಸ್ ಐತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಟ್ರಂಪ್ ಅಮೆರಿಕ ಫಸ್ಟ್, ಮೋದಿ ಇಂಡಿಯಾ ಫಸ್ಟ್. ಅವ್ರ ದೇಶ ಉದ್ಧಾರ ಮಾಡೋಕ್ಕೆ ಹೇಳ್ತವ್ರು, ನಾವು ನಮ್ಮ ದೇಶ ಉದ್ಧಾರ ಮಾಡೋಕ್ಕೆ ಹೇಳ್ತಿದ್ದೀವಿ. ನಿಮ್ಮ ಸ್ನೇಹಿತ GST ಅಂತೀರಿ. ಗಬ್ಬರ್ ಸಿಂಗ್ ಟ್ಯಾಕ್ಸ್, ನಾನು ಅಧಿಕಾರಕ್ಕೆ ಬಂದರೆ ಕ್ಯಾನ್ಸಲ್ ಮಾಡ್ತೀನಿ GSTನ ಅಂತಾರೆ ರಾಹುಲ್ ಗಾಂಧಿ ಅವರು. ಅದಕ್ಕೇನು ಹೇಳ್ತೀರಿ? GSTನೇ ಕ್ಯಾನ್ಸಲ್ ಮಾಡ್ತೀನಿ ಅಂತ ರಾಹುಲ್ ಗಾಂಧಿ ಅವರು.
ಕ್ಯಾನ್ಸಲ್ ಮಾಡ್ತೀವಿ ಅಂತ. ಜಿ ಎಸ್ ಟಿ ಇಲ್ಲದೆ ಹೋದರೆ ಗೊತ್ತಲ್ಲ, ಸ್ಟೇಟ್ ಪೆಟ್ರೋಲ್ ಡೀಸೆಲ್ ಮೇಲೆ, ಎಣ್ಣೆ ಮೇಲೆ ಇವ್ರಿಗೆ ಯಾವಾಗ ರಾಜ್ಯ ಸರ್ಕಾರದ ಖಜಾನೆ ಬರಿದಾಗುತ್ತೆ ರೈಸ್ ಮಾಡ್ತಾರೆ ರೇಟ್ನ. ಜಿ ಎಸ್ ಟಿಲಿ ಹಂಗೆ ಮಾಡೋಕ್ಕಾಗಲ್ಲ, ಜಿ ಎಸ್ ಟಿಲಿ ಹಂಗೆ ಮಾಡೋಕ್ಕಾಗಲ್ಲ. ಸ್ಲ್ಯಾಬ್ನ ಇಳಿಸ್ಕೊಂಡು ಬರ್ತಾವ್ರೆ. ತಗೊಬನ್ನಿ ಹಂಗಾರೆ ತಾಕತ್ತಿದ್ರೆ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಸೇರ್ಕೊಂಡು ಪೆಟ್ರೋಲ್ ಡೀಸೆಲ್ನ ಜಿ ಎಸ್ ಟಿ ಕೆಳಗಡೆಗೆ, ಎಣ್ಣೆನ ಜಿ ಎಸ್ ಟಿ ಕೆಳಗಡೆ ತಗೊಬನ್ನಿ. ವಾವ್, ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಸೇರ್ಕೊಂಡು ಜನರ ಬಕ್ರ ಮಾಡ್ತಿದ್ದೀರಿ ನೀವು. ಜಿ ಎಸ್ ಟಿ 2.0 ಅಂತೆ. ಜಿ ಎಸ್ ಟಿನ ಕ್ಯಾನ್ಸಲ್ ಮಾಡ್ತೀನಿ ಅಂತ ರಾಹುಲ್ ಗಾಂಧಿ ಅವರು, ಜಯರಾಮ್ ರಮೇಶ್ ಅವರು ನಿಮ್ಮ ನಾಯಕರು. ನಾವು ಅಧಿಕಾರಕ್ಕೆ ಬಂದರೆ ಜಿ ಎಸ್ ಟಿ ಕ್ಯಾನ್ಸಲ್ ಅಂತಾರೆ. ಜಿ ಎಸ್ ಟಿ ಕ್ಯಾನ್ಸಲ್. ಈಗ ಸ್ಟೇಟ್ ಗೌರ್ಮೆಂಟು ಪೆಟ್ರೋಲ್ ಮೇಲೆ ಹಾಕ್ತಾವ್ರೆ ಬರೇನ, ಸೆಂಟ್ರಲ್ ಸ್ಟೇಟ್ ಸೇರ್ಕೊಂಡು. ಎಣ್ಣೆ ಮೇಲೆ ಇವರು ಅಷ್ಟೇ, ರೈಸ್, ಬಿಯರ್ ರೈಸ್, ಅದು ರೈಸ್ ಅಂತ. ಜಿ ಎಸ್ ಟಿಲಿ ಅದನ್ನು ಸ್ಲ್ಯಾಬ್ನ ಇಳಿಸ್ತಾ ಇದ್ದಾರೆ, ಮರ್ಜ್ ಮಾಡೋ ಕೆಲಸನಾರ ಆಗ್ತಾ ಇದೆ. ಇವ್ರಿಗೆ ಯಾವಾಗ ಕೊರತೆ ಆಗತ್ತೆ ಹಾಕಿ ಟ್ಯಾಕ್ಸು ಅಂತಾರೆ. ಹಾಕಿ ಹಂಗಾರೆ ಹಂಗೂ ಇದೆಯಲ್ಲ, ನಿಮ್ಮ ಕೈಲೇ ಇದೆಯಲ್ಲ, ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಕೈಲೇ ಐತಲ್ಲಪ್ಪ. ಹಂಗಾರೆ ಪೆಟ್ರೋಲ್ ಡೀಸೆಲ್ ಮೇಲೆ ಯಾಕೆ ತೆರಿಗೆ ಆಗ್ತಾ ಇದ್ದೀರಿ? ಹಂಗಾರೆ ಕಡಿಮೆ ಮಾಡಿ. ಕೇಂದ್ರ ಸರ್ಕಾರದವ್ರು ಜಿ ಎಸ್ ಟಿ ಯಾಕೆ ಹಾಳು ಮಾಡ್ತಾವ್ರೆ BJP ಸರ್ಕಾರದವ್ರು ಅಂತ ಅನ್ನೋದಾರೆ ಜಯರಾಮ್ ರಮೇಶ್ ಅವರೇ. ಕಾಂಗ್ರೆಸ್ ಆಡಳಿತ ಇರತಕ್ಕಂಥ ಎಲ್ಲ ರಾಜ್ಯಗಳಲ್ಲಿ ಸ್ಟೇಟ್ ವ್ಯಾಟಿನ ಕಡಿಮೆ ಮಾಡಿ. ಹಂಗಾರೆ ಸ್ಟೇಟ್ ಟ್ಯಾಕ್ಸನ್ನು ಕಡಿಮೆ ಮಾಡಿ, ಪೆಟ್ರೋಲ್ ಡೀಸೆಲ್ ಮೇಲೆ, ಎಣ್ಣೆ ಮೇಲೆ ಟ್ಯಾಕ್ಸನ್ನು ಕಡಿಮೆ ಮಾಡಿ. ಹಂಗಾರೆ ಇಲ್ಲೇ ಶೋ ಮಾಡಿ ಹಂಗಾರೆ ನೀವು ನಿಮ್ಮ ತಾಕತ್ನ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ಬರೂ ಸೇರ್ಕೊಂಡು ಈಗ ಜಿ ಎಸ್ ಟಿ ಸೆಂಟ್ರಲ್ ಗೌರ್ಮೆಂಟ್ ಅಪ್ಪ, ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅದು. ನರೇಂದ್ರ ಮೋದಿ ಸರಿ ಇಲ್ಲ. ನಿಮ್ಮ ಪ್ರಕಾರ ನರೇಂದ್ರ ಮೋದಿ ವೇಸ್ಟ್ ಫೇಲೋ, ಕಾಂಗ್ರೆಸ್ ಅವ್ರ ಪ್ರಕಾರ ಟ್ಯಾಕ್ಸಲ್ಲಿ. ಸ್ಟೇಟ್ ಗೌರ್ಮೆಂಟು ಆಯ್ತಲ್ಲ ಇಡ್ತಾ ಪೆಟ್ರೋಲ್ ಡೀಸೆಲ್ ಮೇಲೆ, ತೆಗಿರಿ ಹಂಗಾರೆ ನೀವು. ಹಂಗಾರೆ ಸೆಂಟ್ರಲ್ ಸ್ಟೇಟ್ ಇಬ್ರು ಸಹ ಸೇರ್ತಾನೆ ಬರೆ ಎಳಿತಾ ಇರೋದು ನಮಗೆ ಜನಗಳ ಮೇಲೆ, ತೆಗಿರಿ ಹಂಗಾರೆ ಅದನ್ನು. ಎಲ್ಲ ಸರ್ಕಾರಗಳು ಎಲ್ಲ ಪಕ್ಷಗಳು ಜನರನ್ನು ಸುಲಿಗೆ ಮಾಡುವ ಲೆಕ್ಕಾಚಾರದಲ್ಲಿದ್ದಾರೆ. ರೈತರ ಪರ ಕಾರ್ಮಿಕರ ಪರ ಅನ್ನೋ ಕಮ್ಯುನಿಸ್ಟ್ ಪಾರ್ಟಿನೂ ಅಷ್ಟೇ, ಮೊದಲು ಕಂಪ್ಯೂಟ್ರಿಂದ ಕೆಲಸ ಕಿತ್ಕೊಬಿಡ್ತದೆ, ಕಂಪ್ಯೂಟರ್ನ ವಿರೋಧ ಮಾಡ್ತಿದ್ರು. ಕಂಪ್ಯೂಟರ್ ವಿರೋಧ ಮಾಡೋರು ಕಮ್ಯುನಿಸ್ಟ್ ಪಾರ್ಟಿಯವರು. ಆದರೆ ಅವರೇ ಸ್ಮಾರ್ಟ್ ಫೋನಲ್ಲಿ ಕೂತ್ಕೊಂಡು ಕಾಮೆಂಟ್ ಆಗ್ತಿರ್ತಾರೆ ಈಗ ಕಮ್ಯುನಿಸ್ಟ್ ಪಾರ್ಟಿ ಕಾರ್ಯಕರ್ತರು. ಕಾಲಕ್ಕೆ ತಕ್ಕಂಗೆ ಒಂದಷ್ಟು ಬದಲಾವಣೆಗಳು ಇರಬೇಕು, ಬದಲಾವಣೆಗಳು ಜನರಿಗೆ ಪೂರಕವಾಗಿರಬೇಕು. ಕೇರಳದಲ್ಲಿ LDF UDF ಕಿತ್ತಾಡ್ತಾರೆ, ಹಾವು ಮುಗಿಸಿತಾರೆ ಅಧಿಕಾರಕ್ಕೋಸ್ಕರ. ಕೇಂದ್ರಕ್ಕೆ ಬಂದರೆ BJP ವಿರೋಧ ಮಾಡ್ತೀನಿ ಅಂತಾರೆ. ಹಾಗಾಗಿ ಎಲ್ಲ ಪಾರ್ಟಿಯೂ ಸಹ ಅವರವರ ಅಧಿಕಾರದ ದಾಹಕ್ಕೆ, ಅಧಿಕಾರಕ್ಕಾಗಿ ಹಾಟ್ಗಳಷ್ಟೇ. GST ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ರಾಹುಲ್ ಗಾಂಧಿ ಕ್ಯಾನ್ಸಲ್ ಮಾಡ್ತೀನಿ ಅಂತಾರೆ, ನೀವು 2.0 ಅಂತೀರಿ. ಹಂಗಾರೆ GST ಇಲ್ಲ, ಪೆಟ್ರೋಲ್ ಮೇಲೆ ಯಾಕೆ ಹಾಕಿದ್ದೀರಿ ಟ್ಯಾಕ್ಸ್ ಹೆಚ್ಚುವರಿ? ಹಂಗಾರೆ ಎಣ್ಣೆ ಮೇಲೆ ಯಾಕೆ ಟ್ಯಾಕ್ಸ್ ಹಾಕ್ತೀರಿ ಸ್ಟೇಟ್ ಗೌರ್ಮೆಂಟ್? ಹಂಗಾರೆ ರಾಜ್ಯ ಸರ್ಕಾರದ ಮೇಲೆ ಇಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದವರೆಲ್ಲ ಕಡಿಮೆ ಮಾಡಿ ಹಂಗಾರೆ ಟ್ಯಾಕ್ಸ್ನ. ಸಾಧ್ಯನಾ? ಸರಿ ಇಲ್ಲ. BJP ಅವರು ಸುಲಿಗೆಕೋರರು, ವಸೂಲಿ ಮಾಡ್ತಾರೆ. ಕಾಂಗ್ರೆಸ್ ಆಡಳಿತ ಇರ್ತಕ್ಕಂಥ ರಾಜ್ಯಗಳಲ್ಲಿ ಪೆಟ್ರೋಲ್ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಿ ಹಂಗಾರೆ ಸ್ಟೇಟ್ ಗೌರ್ಮೆಂಟ್ ಅವರೆಲ್ಲ. ಎಣ್ಣೆ ಮೇಲೆ ಕಡಿಮೆ ಮಾಡಿ ಆಗಲ್ವಲ್ಲ. BMTC KSRTC ರೇಟ್ನ ಸೆಂಟ್ರಲ್ ಏರಿಕೆ ಮಾಡೋರು ಹಂಗಾರೆ ಮೊನ್ನೆ. ಕಾಂಗ್ರೆಸ್ಸು BJP ಎಲ್ಲರೂ ಸೇರ್ಕೊಂಡು ಸುಲಿಗೆ ಮಾಡ್ತಾರೆ ಜನಗಳನ್ನ. ನೀನು ಕಳ್ಳ ನಾನು ಕಳ್ಳ, ಕಳ್ಳರು ಕಿತ್ತಾಟ ಅಷ್ಟೇ, ಬೇರೇನೂ ಅನ್ಸಲ್ಲ. ಇದು ಜನಗಳಿಗೆ, ಕಾಮನ್ ಪೀಪಲ್ಗೆ ಅನ್ಸೋದಿದೆ, ಎಲ್ಲರೂ ನಮ್ಮನ್ನು ಸುಲಿಗೆ ಮಾಡ್ತಾವ್ರೆ ಅಂತ. ವಿಶ್ವದ ಅತಿ ಹೆಚ್ಚು ತೆರಿಗೆ ವಿಧಿಸುವ ದೇಶಗಳಲ್ಲಿ ಭಾರತ ಕೂಡ ಒಂದು. ಇಂಡಿಯಾ ಬಳಿ ಸಾಕಷ್ಟು ಹಣವಿದೆ, ನಾವ್ಯಾಕೆ ಅವ್ರಿಗೆ ಹಣ ಕೊಡಬೇಕು ಅನ್ನೋದು ಡೊನಾಲ್ಡ್ ಟ್ರಂಪ್ ಅವ್ರ ಮಾತು. ನಾವೆಲ್ಲ ಬೆಳೆದಿದ್ದೀವಿ ಅಂತ ಅರ್ಥ. ಹಂಗಾರೆ ಭಾರತ ಬಳಿ ಸಾಕಷ್ಟು ಹಣ ಯಾಕೆ ಹಿಂಗೆ ಹೇಳಿದ್ರು ಟ್ರಂಪು? ಫುಲ್ ಸ್ಟೋರಿ ನೋಡಿ ಗೊತ್ತಾಗತ್ತೆ ನಿಮಗೆ. ಭಾರತ ಬಳಿ ಸಾಕಷ್ಟು ಹಣ ಇರುವಾಗ ನಾವ್ಯಾಕೆ ಭಾರತಕ್ಕೆ $21 ಮಿಲಿಯನ್ ಕೊಡಬೇಕು ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಶ್ನೆ ಮಾಡಿದ್ದಾರೆ. ಫ್ಲೋರಿಡಾದಲ್ಲಿರ್ತಕ್ಕಂಥ ತನ್ನ ನಿವಾಸ ಮಾರ್-ಎ ಲಾಗೋದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ನಾವು ಭಾರತಕ್ಕೆ $21 ಮಿಲಿಯನ್ ಏಕೆ ನೀಡ್ತಿದ್ದೇವೆ? ಅವರ ಬಳಿ ಹೆಚ್ಚು ಹಣವಿದೆ. ವಿಶ್ವದಲ್ಲಿ ಅತಿ ಹೆಚ್ಚು ತೆರಿಗೆ ವಿಧಿಸುವ ದೇಶಗಳಲ್ಲಿ ಭಾರತ ಒಂದು. ಅವರ ಸುಂಕಗಳು ತುಂಬಾ ಹೆಚ್ಚಿರೋದ್ರಿಂದ ನಮ್ಮ ವಸ್ತುಗಳು ಅಲ್ಲಿಗೆ ಹೋಗುವುದು ಕಷ್ಟ ಅಂತ ಹೇಳಿದ್ದಾರೆ. ಭಾರತ ಮತ್ತು ಅವರ ಪ್ರಧಾನಿಯ ಬಗ್ಗೆ ನನಗೆ ತುಂಬಾ ಗೌರವವಿದೆ, ಆದರೆ ಮತದಾನಕ್ಕೆ $21 ಮಿಲಿಯನ್ ನೀಡಬೇಕೆ ಅಂತ ಡೊನಾಲ್ಡ್ ಟ್ರಂಪ್ ಪ್ರಶ್ನೆ ಮಾಡಿದ್ದಾರೆ. ಭಾರತದಲ್ಲಿ ಮತದಾನಕ್ಕಾಗಿ ಗೊತ್ತುಪಡಿಸಿದ $21 ನಿಧಿಯನ್ನು ರದ್ದುಗೊಳಿಸುವ ಸರ್ಕಾರಿ ದಕ್ಷತೆ ಇಲಾಖೆ ನಿರ್ಧಾರವನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಬೆಳೆಯುತ್ತಿರುವ ಆರ್ಥಿಕತೆ ಮತ್ತು ಹೆಚ್ಚಿನ ತೆರಿಗೆ ವಿಧಿಸುತ್ತಿರುವ ಭಾರತಕ್ಕೆ ಅಂತಹ ಆರ್ಥಿಕ ಬೆಂಬಲದ ಅಗತ್ಯವಿಲ್ಲ ಅಂತ ಅವರು ಹೇಳಿದ್ದಾರೆ. ಭಾರತದಲ್ಲಿ ಮತದಾನವನ್ನು ಪ್ರೋತ್ಸಾಹಿಸುವ ಸಲುವಾಗಿ ಅಮೆರಿಕ ನೀಡುತ್ತಿದ್ದ 182 ಕೋಟಿ ಅನುದಾನವನ್ನು ಟ್ರಂಪ್ ಸರ್ಕಾರ ಕಳೆದ ವಾರ ಕಡಿತಗೊಳಿಸಿತ್ತು.
ಅಮೆರಿಕ ಸರ್ಕಾರದ ಕಾರ್ಯದಕ್ಷತಾ ಇಲಾಖೆಯ ಉಸ್ತುವಾರಿ ಎಲಾನ್ ಮಸ್ಕ್ ಅವರು ವೆಚ್ಚ ನಿಯಂತ್ರಣದ ಭಾಗವಾಗಿ ಈ ಕ್ರಮ ಕೈಗೊಂಡಿರುವುದಾಗಿ ತಿಳಿಸಿದ್ದರು. ಕಾರ್ಯದಕ್ಷತಾ ಇಲಾಖೆಯ ನಿರ್ಧಾರವನ್ನು ಟ್ರಂಪ್ ಅವರು ಈಗ ಸಮರ್ಥಿಸಿಕೊಂಡಿದ್ದಾರೆ. ನಮ್ಮ ಜನ ಭಾರತದವರು ಹೆಚ್ಚೆಚ್ಚು ಓಟ್ ಹಾಕ್ಲಿ ಅಂತ 182 ಕೋಟಿ ಕೊಡ್ತಿದ್ರು, ಅದು ನಿಲ್ಲಿಸೋರಷ್ಟೇ. 182 ಕೋಟಿ. ಇವತ್ತು ಚಿಲ್ಟು ಪಲ್ಟು ನಾಯಕರೆಲ್ಲ 100-200 ಕೋಟಿ ಘೋಷಣೆ ಮಾಡ್ಕೊಳ್ಳೋ ಟೈಮು. ಲೂಟಿ ಹೊಡೆದ್ರೆ ನಮ್ಮಲ್ಲೀಗ 40-50% ಕಮಿಷನ್ ಇರೋದು ನಮ್ಮ ಸ್ಟೇಟ್ ಲೆಕ್ಕಾಚಾರ ಕಮಿಟ್ಮೆಂಟು. ಒಂದು 100,000 ಕೋಟಿಲಿ 400 ಕೋಟಿ ಕಮಿಷನ್ ಆಗಿ ಕನ್ವರ್ಟ್ ಆಗುತ್ತೆ, ಅಧಿಕಾರಿಗಳು ರಾಜಕಾರಣಿಗಳೆಲ್ಲ ಸೇರಿ. ಇದು 1,000 ಕೋಟಿ. ನಮ್ಮದು 3 ಲಕ್ಷ ಚಿಲ್ಲರೆ ಕೋಟಿ ಬಜೆಟ್ ಮಾಡ್ತಾರೆ ನಮ್ಮ ಸಿದ್ದರಾಮಯ್ಯನವರು. ಹೆಚ್ಚು ಕಮ್ಮಿ ಆ್ಯಾವ್ರೇಜ್ ಇಡೀ ಸ್ಟೇಟ್ ಅಲ್ಲ, ಒಂದು 30-40% ಲೆಕ್ಕ ಹಾಕೊಳ್ಳಿ. ನಮ್ಮ ಲಕ್ಷ ಕೋಟಿ ಭ್ರಷ್ಟಾಚಾರ ಮಾಡೋರು ನಾವು. ನಮ್ಗೆ ಅವ್ರು 182 ಕೋಟಿ ಕೊಟ್ಬಿಟ್ಟು ಓಟ್ ಹಾಕಿ ಅಂತ ದೇಶದಲ್ಲಿ ಹೇಳ್ತಾರಂತೆ. ಕರೆಕ್ಟಾಗಿ ಹೇಳೋರು ಅವರು. ಪುಣ್ಯಕ್ಕೆ ಸುಂಕ ಅಂತ ಹೇಳೋರೆ. ನಮ್ಮ ಭ್ರಷ್ಟಾಚಾರ ತಗೊಂಡಿಲ್ಲ ಅವ್ರ ಉದಾಹರಣೆಗೆ. ಇನ್ನೂ ಒಳ್ಳೆ ಎಕ್ಸಾಂಪಲ್ ಸಿಕ್ಕಿರೋದು. ಒಂದೊಂದು ರಾಜ್ಯ ಸರ್ಕಾರದಲ್ಲಿ ಒಬ್ಬೊಬ್ಬ 1000 ಕೋಟಿ ಮಾಡ್ಕೊಂಡವ್ರೆ. ನೀವು ಯಾಕೆ 182 ಕೋಟಿ ಕೊಟ್ಟಿರಿ ಅಂತ ಹೇಳಿದ್ರೆ ಚೆನ್ನಾಗಿರೋದವರು ಅಲ್ವಾ? ಜಾಸ್ತಿ ಟ್ಯಾಕ್ಸ್ ಹಾಕ್ತಾರೆ, ಅವ್ರಿಗೆ ಯಾಕೆ ಕೊಡ್ತೀರಿ ಅಂತ ಹೇಳಿದ್ದಾರೆ. ನಮ್ಮನ್ನು ಹೆಚ್ಚು ಓಟ್ ಹಾಕ್ಲಿ, ಮತದಾನದ ಜಾಗೃತಿ ಮೂಡಿಸೋಕೆ 182 ಕೋಟಿ ಕೊಡ್ತಿದ್ರು ಅವರು. ನಮ್ಮವ್ರು ಕಾಸು ಕೊಟ್ಟೆ ಹಾಕ್ಸ್ಕೊತಾರೆ, ಅಲ್ಲೇ ವೋಟಿಂಗ್ ಜಾಸ್ತಿ ಮಾಡ್ತಾರೆ. ಕೊಡಬೇಡಿ, ನೀವು ಕೊಡೋ ಅವಶ್ಯಕತೆನೇ ಏನಿಲ್ಲ. ಈ 182 ಕೋಟಿ ಕೊಡ್ತಾವ್ರು ಅಮೆರಿಕದವ್ರು ಅಂದ್ಬಿಟ್ಟು ನಮ್ಮವ್ರೇನು ಓಟ್ ಹಾಕ್ತಾರೇನೋ ಅಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾವ್ರೆ ಅಂತ. ಅವೇರ್ನೆಸ್ ಏನಿಲ್ಲ. ಹಿಂದಿನ ದಿನ ಬಾಕ್ಲು ಕುಟ್ಟಿ ಎಷ್ಟು ಕೊಟ್ಟರು ನೋಡ್ತಾರೆ, ಅದ್ರ ಮೇಲೆ ಹಾಕ್ತಾರೆ. 3,000 ಕೊಟ್ಟರು 3 ಓಟು, 1,000 ಕೊಟ್ಟಂಗೆ 1 ಓಟು. BPL ಕಾರ್ಡ್ ಫಲಾನುಭವಿಗಳಿಗೆ ಇನ್ನು ಮುಂದೆ ಹಣದ ಬದಲು ಅಕ್ಕಿ ವಿತರಣೆ, ಆಹಾರ ಸಚಿವ ಮುನಿಯಪ್ಪ ಹೇಳಿಕೆ. ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಯಾದ ಅನ್ನಭಾಗ್ಯದಡಿ ಫಲಾನುಭವಿಗಳಿಗೆ ನೀಡುತ್ತಿದ್ದ ಹಣದ ಬದಲಿಗೆ ಅಕ್ಕಿಯನ್ನೇ ಕೊಡಲು ಸರ್ಕಾರ ತೀರ್ಮಾನ ಮಾಡಿದೆ. ವಿಧಾನಸೌಧದಲ್ಲಿ ಮಾತನಾಡಿದ ಸಚಿವ KH ಮುನಿಯಪ್ಪ, ಕೇಂದ್ರ ಸರ್ಕಾರದಿಂದ ಅಕ್ಕಿ ಲಭ್ಯವಿರುವ ಹಿನ್ನೆಲೆ ಹೆಚ್ಚುವರಿಯಾಗಿ 5 ಕೆಜಿ ಅಕ್ಕಿಯನ್ನ OMSS ಯೋಜನೆ ಅಡಿಯಲ್ಲಿ ಖರೀದಿಸಿ ಈ ತಿಂಗಳಿಂದಲೇ ಅಕ್ಕಿ ನೀಡಲು ತೀರ್ಮಾನಿಸಿದೆ ಅಂತ ಹೇಳಿದ್ದಾರೆ. ಅನ್ನಭಾಗ್ಯ ಯೋಜನೆ ಅಡಿ BPL ಕಾರ್ಡ್ ಫಲಾನುಭವಿಗಳಿಗೆ 10 ಕೆಜಿ ಅಕ್ಕಿ ಕೊಡುವುದಾಗಿ ಕಾಂಗ್ರೆಸ್ ಚುನಾವಣಾ ಸಂದರ್ಭದಲ್ಲಿ ಘೋಷಣೆ ಮಾಡಿತ್ತು. ನಂತರದ ದಿನಗಳಲ್ಲಿ ಅಗತ್ಯ ಪ್ರಮಾಣದಲ್ಲಿ ಅಕ್ಕಿ ಲಭ್ಯವಾಗದ ಕಾರಣ ಫಲಾನುಭವಿಗಳಿಗೆ 5 ಕೆಜಿ ಅಕ್ಕಿ ಕೇಂದ್ರ ಸರ್ಕಾರ ಕೊಟ್ಬಿಟ್ಟು ಇವರು ಉಳಿದ 5 ಕೆಜಿ ಅಕ್ಕಿಗೆ 120 ರೂಪಾಯಿ ಕೊಡ್ತಿದ್ರು ಅಕ್ಕಿ ಬದಲಿಗೆ. ಅನ್ನಭಾಗ್ಯ ಯೋಜನೆಯಡಿ ಕೆಲ ಅಂತ್ಯೋದಯ ಮತ್ತು BPL ಕಾರ್ಡ್ದಾರರಿಗೆ ಹೆಚ್ಚುವರಿ 5 ಕೆಜಿ ಅಕ್ಕಿ ಹಣ ಬ್ಯಾಂಕ್ ಖಾತೆಗೆ ಕಳೆದ 3 ತಿಂಗಳಿಂದ ಜಮೆಯಾಗಿಲ್ಲ. ಇದು ಫಲಾನುಭವಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಕೆಲ ಫಲಾನುಭವಿಗಳಿಗೆ ಡಿಸೆಂಬರ್ ತಿಂಗಳ ಹಣ ಜನವರಿ ತಿಂಗಳಲ್ಲಿ ಖಾತೆಗಳಿಗೆ ಸಂದಾಯವಾಗಿದೆ. ಆದರೆ ಹಲವರಿಗೆ 3 ತಿಂಗಳಿನಿಂದ DBT ಮೂಲಕ ಹಣ ಬಂದಿಲ್ಲ. ಅನ್ನಭಾಗ್ಯದ ಹಣಕ್ಕಾಗಿ ಕಾದು ಬೇಸರಗೊಂಡಿರತಕ್ಕಂಥ ಹಲವು ಫಲಾನುಭವಿಗಳು ಆಹಾರ ಇಲಾಖೆ ನಿರ್ಲಕ್ಷ್ಯಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದ್ರು. ಕೇಂದ್ರ ಸರ್ಕಾರದವರು 5 ಕೆಜಿ ಪುಕ್ಸಟ್ಟೆ ಅಕ್ಕಿ ಕೊಡ್ತಾವ್ರೆ. ಇವರು ಸ್ಟೇಟ್ ಗವರ್ನಮೆಂಟ್ ಅವರು 10 ಕೆಜಿ ಕೊಡ್ತೀವಿ ಎಂದಿದ್ರು. ಅದು ಸೇರಿ 15 ಕೆಜಿ ಕೊಟ್ಬಿಟ್ರೆ ಚೆನ್ನಾಗಿರ್ತದೆ ಅನ್ನೋದು ಕೆಲವರ ಅದು. ಆದರೆ ಇವ್ರು ಹೇಳಿದ್ದು ನಾವು 10 ಕೆಜಿ ಕೊಡ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳಿದರು. ಆದರೆ 10 ಕೆಜಿಲಿ ಸೆಂಟ್ರಲ್ ಗೌರ್ಮೆಂಟ್ 5 ಕೆಜಿ, ಇವ್ರದ್ದು 5 ಕೆಜಿ ಅಂತ ಲೆಕ್ಕಾಚಾರಕ್ಕೆ ಬಂದಂಗೆ ಐತಿ. ಈಗ ಕೊಟ್ಟರೆ ಸಾಕು, ಅವ್ರದ್ದು 5 ಇವರು 5. ರಾಜಕಾರಣ ಯಾಕೆ? ಆದರೆ ಕೆಲವರು ಎಲೆಕ್ಷನ್ ಟೈಮಲ್ಲಿ ಶೋಕಿಗೆ ಅವು ಇವು ಅಂತ ಹೇಳ್ಬಿಡ್ತಾರೆ, ಆಮೇಲೆ ಒದ್ದಾಡ್ತಾರೆ. ಇನ್ನು ಭ್ರಷ್ಟಾಚಾರದ ಸುದ್ದಿ. ಕೋಲಾರ ಹಾಲು ಒಕ್ಕೂಟದಲ್ಲಿ ಮತ್ತೊಂದು ಹಗರಣ ಆರೋಪ. 106 ಕೋಟಿ ರೂಪಾಯಿ ಡೀಸೆಲ್ ಅವ್ಯವಹಾರ. ಕೋಲಾರ ಹಾಲು ಒಕ್ಕೂಟದಲ್ಲಿ 106 ಕೋಟಿ ರೂಪಾಯಿ ಡೀಸೆಲ್ ಅವ್ಯವಹಾರ ಎಸಗಿರುವ ಬಗ್ಗೆ ಆರೋಪ ಕೇಳಿಬಂದಿದೆ. ಇದರೊಂದಿಗೆ ಕೋಲಾರ ಹಾಲು ಒಕ್ಕೂಟದಲ್ಲಿ ಮತ್ತೊಂದು ಹಗರಣದ ಆರೋಪ ಕೇಳಿಬಂದಂತಾಗಿದೆ. ಮಾಲೂರು ಶಾಸಕ KY ನಂಜೇಗೌಡ ವಿರುದ್ಧ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ, ಕಾಂಗ್ರೆಸ್ ಅವರೇ, BJP JDS ಅವರೇ ರಾಜಕಾರಣ ಅನ್ಬೋದಿತ್ತು, ಕಾಂಗ್ರೆಸ್ ಅವರೇ ಆರೋಪ ಮಾಡೋರೆ. ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ SN ನಾರಾಯಣಸ್ವಾಮಿ ದಾಖಲೆ ಬಿಡುಗಡೆ ಮಾಡಿ ಗಂಭೀರ ಆರೋಪ ಮಾಡಿದ್ದಾರೆ. ಹಾಲು ಒಕ್ಕೂಟದ ಅಧ್ಯಕ್ಷರು, ನಿರ್ದೇಶಕರು ಹಾಲು ಸಾಗಾಟ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿದ್ದಾರೆ. ಕೇವಲ 5 ವರ್ಷಗಳಲ್ಲಿ 239 ಕೋಟಿ ರೂಪಾಯಿ ಕೇವಲ ಡೀಸೆಲ್ಗಾಗಿ ಖರ್ಚು ಮಾಡಿದ್ದಾರೆ. ಅಧ್ಯಕ್ಷರ ವಾಹನದ ಡೀಸೆಲ್ಗಾಗಿ 2,56,000 ರೂಪಾಯಿ ಖರ್ಚು ಮಾಡಲಾಗಿದೆ. ಅಧ್ಯಕ್ಷರ ವಾಹನದ ಡೀಸೆಲ್ಗಾಗಿ 20,56,000. ಓ. ವ್ಯವಸ್ಥಾಪಕರ ವಾಹನದ ಡೀಸೆಲ್ಗೆ 8,56,000 ಬಳಕೆ ಮಾಡಲಾಗಿದೆ. ಟ್ಯಾಂಕರ್ ಹಾಲು ಸರಬರಾಜಿಗೆ 13,22,98,000 ಕೋಟಿ ರೂಪಾಯಿ ಡೀಸೆಲ್ ಮೌಲ್ಯ ಬಳಕೆಯಾಗಿದೆ. ಒಕ್ಕೂಟದ ಅಧಿಕಾರಿಗಳ ಗುತ್ತಿಗೆ ವಾಹನಕ್ಕೆ 5,88,25,000 ಡೀಸೆಲ್ ವಹಿಸಲಾಗಿದೆ ಅಂತ ಅವರು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಗುಡ್ ಲೈಫ್ ಹಾಲು ಸಾಗಾಟಕ್ಕೆ 79,58,72,000 ಅವ್ಯವಹಾರ. ಪಶು ವೈದ್ಯರ ವಾಹನದ ಡೀಸೆಲ್ಗಾಗಿ 7,69,84,680 ರೂಪಾಯಿ. ಮುಖ್ಯ ಡೈರಿಯಿಂದ ಹಾಲಿನ ಉತ್ಪನ್ನಗಳ ಸಾಗಾಟ ಮಾಡುವ ವಾಹನಕ್ಕೆ
73 ಕೋಟಿ 1,12,608 ಅಪ್ಪ 73 ಕೋಟಿ ಡೀಸೆಲ್ ಬಳಸಲಾಗಿದೆ. BMC ಕೇಂದ್ರಗಳಿಂದ ಕಚ್ಚಾ ಹಾಲು ಸಾಗಾಟಕ್ಕೆ 60 ಕೋಟಿ 5,94,883 ರೂಪಾಯಿ ಡೀಸೆಲ್ ಖರೀದಿ ಮಾಡಲಾಗಿದೆ. ಈ ಯಾವುದೇ ವೆಚ್ಚದ ಲಾಗ್ ಬುಕ್ ಇಲ್ಲ ಅಂತ ನಾರಾಯಣಸ್ವಾಮಿ ಆರೋಪ ಮಾಡಿದ್ದಾರೆ. 239 ಕೋಟಿ ಡೀಸೆಲ್ಗೆ ಖರ್ಚು ಮಾಡಿದ್ದರೆ ಕನಿಷ್ಠ ಕೋಲಾರ ಹಾಲು ಒಕ್ಕೂಟ ಇಲ್ಲ ಅಂದ್ರೂ ಇದೊಂದು 10% ಅಮೌಂಟ್ ಅಂದರೂ ಒಂದು 5,000ದಿಂದ 10,000 ಕೋಟಿ ರೂಪಾಯಿ, ಒಂದು 5% ಬೇಕಾಗಿ ಡೀಸೆಲ್ ಅಷ್ಟು ಖರ್ಚು ಮಾಡ್ತೀವಿ ನಾವು. ಒಂದು 5,000 ಕೋಟಿ ವ್ಯವಹಾರವನ್ನು ಮಾಡ್ದಂಗಿದೆ. 5,000 ಕೋಟಿ ವ್ಯವಹಾರ ಮಾಡೋ ಸಂಸ್ಥೆಗೆ 236 ಕೋಟಿ ಖರ್ಚು ಮಾಡೋದ್ರಲ್ಲಿ ಅರ್ಥ ಇದೆ. ಆದರೆ ಅಷ್ಟು ಮಾಡೋರ 5,000 ಕೋಟಿ ವ್ಯವಹಾರ ಮಾಡೋರ ಕೋಲಾರದಲ್ಲಿ? ವಾವ್. ಕಾಂಗ್ರೆಸ್ ಶಾಸಕರೇ ಪ್ರಶ್ನೆ ಕೇಳ್ತಾವ್ರೆ. ಕಾಂಗ್ರೆಸ್ ಶಾಸಕರ ಇದರ ಅಧ್ಯಕ್ಷರು KY ನಂಜೇಗೌಡರು ಉತ್ತರ ಕೊಡಬೇಕಷ್ಟೇ. ಇನ್ನು ರೈತರ ಪ್ರವಾಸದ ಹೆಸರಲ್ಲಿ ಇನ್ನು ಮುಂದೈತಿದು ಹಾಲು ಒಕ್ಕೂಟ 4,93,50,000 ಖರ್ಚು ಮಾಡೋರೆ. ಆಡಳಿತ ಮಂಡಳಿ ನಿರ್ದೇಶಕರ ಪ್ರವಾಸಕ್ಕೆ 1,15,55,000. ಗೋಲ್ಡನ್ ಡೈರಿ ನಿರ್ಮಾಣದಲ್ಲಿ ಅಕ್ರಮ ಆಗಿದೆ. ಸಂಬಂಧಪಟ್ಟ ಯಾವುದೇ ಇಲಾಖೆಗಳಿಂದ ಅನುಮತಿ ಪಡೆಯದೆ ನಿರ್ಮಾಣ ಮಾಡಲಾಗಿದೆ. ಮೇವು ಬೆಳೆಯಲು ಭೂಮಿ ಮಂಜೂರು ಮಾಡಿಸಿಕೊಂಡು ಸೋಲಾರ್ ಪ್ಲಾಂಟ್ ನಿರ್ಮಾಣ ಮಾಡಲಾಗಿದೆ. ಸೋಲಾರ್ ಪ್ಲಾಂಟ್ ನಿರ್ಮಾಣದ ಭೂಮಿ ಪೋಡಿಯಾಗಿಲ್ಲ, ಭೂ ಪರಿವರ್ತನೆಯಾಗಿಲ್ಲ, ಸರ್ಕಾರದಿಂದ ಅನುಮತಿ ಪಡೆದಿಲ್ಲ, ಅಕ್ರಮವಾಗಿ ಕಾಮಗಾರಿ ಮಾಡಲಾಗ್ತಾ ಇದೆ ಅಂತ ನಾರಾಯಣಸ್ವಾಮಿ ದೂರಿದ್ದಾರೆ. ಆಡಳಿತ ಮಂಡಳಿ ಅವಧಿಗೂ ಮುನ್ನ ಹಣ ಖರ್ಚು ಮಾಡಲು ತರಾತುರಿಯಲ್ಲಿ ಕಾಮಗಾರಿ ಆರಂಭ ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಸಮಗ್ರ ತನಿಖೆ ಮಾಡುವಂತೆ ಸರ್ಕಾರಕ್ಕೆ ಪತ್ರ ಬರೆಯೋದಾಗಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಸಂಸ್ಥೆಯಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರದ ಬಗ್ಗೆ ಕಾಳಜಿಯಿಂದ ತನಿಖೆ ನಡೆಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಕೆಲವರು ಮೊದಲೆಲ್ಲ ಉದ್ಧಾರ ಮಾಡಕ್ಕೆ ಅಧ್ಯಕ್ಷರಾಗರು, ಈಗ ಎಲ್ಲಾ ಇಲಾಖೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಂದ ಹಿಡಿದು ಎಲ್ಲಾ ನಿಗಮ ಮಂಡಳಿ ಅಧ್ಯಕ್ಷರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಧಾರ ಮಾಡೋಕ್ಕಿಂತ ಅಕ್ರಮ ಮಾಡ್ಬೋದು ಅಂತ ನೋಡೋ ಸಂಖ್ಯೆ ಜಾಸ್ತಿ ಆಗೈತೆ. ಅದೇನೂ ಮಾಡೋಕ್ಕಾಗಲ್ಲ. ಆದರೆ ದುರಂತ ಇಲ್ಲಿ ಇಷ್ಟೊಂದು ಖರ್ಚು ಮಾಡಿದ ಟ್ರಿಪ್ಪು ಅವು ಇವೊಂದು ಲೆಕ್ಕ ಬರೋದಿಲ್ಲ. ಅದ್ರ ಬದಲು ಹಾಲಿಗೆ ಪ್ರೋತ್ಸಾಹಧನ ಕೊಟ್ಟಿರಲಿಲ್ಲ ಸರ್ಕಾರದಿಂದ. ಇವ್ರು ಇನ್ನೊಂದು 5 ರೂಪಾಯಿ ಜಾಸ್ತಿ ಲೀಟ್ರಿಗೆ ಸೇರಿಸಿ 10 ರೂಪಾಯಿ ಪ್ರೋತ್ಸಾಹಧನ ಕೊಟ್ಟಿದ್ರಾಗಿರೋದು. ಈ ರೇಂಜಿಗೆ ಸುಳ್ಳು ಲೆಕ್ಕ ಬರೋದು, ಲೂಟಿ ಮಾಡೋದ್ರ ಬದಲು. ಏನು ತಮಿಳುನಾಡು 7 ಮಂದಿ ಕಾಲೇಜು ವಿದ್ಯಾರ್ಥಿಗಳಿಂದ ಬಾಲಕಿ ಮೇಲೆ ಸಾಮೂಹಿಕ ಅತ್ಯಾಚಾರ. ಹೌದು, ತಮಿಳುನಾಡಲ್ಲಿ ಘಟನೆ ಆಗಿದೆ. 7 ಮಂದಿ ಕಾಲೇಜು ವಿದ್ಯಾರ್ಥಿಗಳು ಬಾಲಕಿ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿರ್ತಕ್ಕಂಥ ಘಟನೆ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ನಡೆದಿದೆ. ಆಕೆ ಸಾಮಾಜಿಕ ಜಾಲತಾಣಗಳ ಮೂಲಕ ಓರ್ವ ವಿದ್ಯಾರ್ಥಿಗೆ ಸ್ನೇಹಿತಿಯಾಗಿದ್ದು, ಇದೀಗ ಪ್ರಕರಣ ದಾಖಲಾಗಿದ್ದು 7 ಆರೋಪಿಗಳನ್ನು ಬಂಧಿಸಲಾಗಿದೆ. 17 ವರ್ಷದ ಬಾಲಕಿ ಸ್ನ್ಯಾಪ್ಚಾಟ್ ಮೂಲಕ ಪರಿಚಯವಾಗಿದ್ದ ವ್ಯಕ್ತಿಯ ಸಂಪರ್ಕಕ್ಕೆ ಬಂದಿದ್ಲು. ನಂತರ ಆಕೆಯ ಮೇಲೆ 7 ವಿದ್ಯಾರ್ಥಿಗಳು ಹಲ್ಲೆ ನಡೆಸಿ ಸಾಮೂಹಿಕ ಅತ್ಯಾಚಾರವೆಸಗಿದ್ರು. ಸ್ನೇಹಿತನನ್ನ ಭೇಟಿಯಾಗಲು ಮನೆಯಿಂದ ಹೋಗಿದ್ಲು ಹೊರಗಡೆ. ಬಳಿಕ 1 ದಿನದವರೆಗೆ ನಾಪತ್ತೆಯಾಗಿದ್ಲು. ಸೋಮವಾರ ವಾಪಸ್ ಬಂದಿದ್ಲು. ಮನೆಗೆ ಹಿಂದಿರುಗಿದ ಬಳಿಕ ಅಜ್ಜಿಯ ಬಳಿ ಹುಡುಗನೊಬ್ಬ ತನ್ನ ಕೋಣೆಯಲ್ಲಿ ಬಂಧಿಸಿ ತನ್ನ 6 ಸ್ನೇಹಿತರ ಜೊತೆ ಸೇರಿ ಅತ್ಯಾಚಾರ ಮಾಡಿದ್ದಾನೆ ಅಂತ ತಿಳಿಸಿದ್ಲು. ಬಾಲಕಿ ತನ್ನ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿರುವ ಬಗ್ಗೆ ತನ್ನ ಮನೆಯಲ್ಲಿ ಮಾಹಿತಿ ನೀಡಿದ ನಂತರ ಪೋಕ್ಸೋ ಕಾಯ್ದೆ ಅಡಿ ಸಂಬಂಧಿತ ವಿಭಾಗಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದ್ದು ಪೊಲೀಸರು 7 ಆರೋಪಿಗಳನ್ನ ಬಂಧಿಸಿದ್ದಾರೆ. ತನಿಖೆ ನಡೆಯುತ್ತಿದ್ದು ಪೊಲೀಸರು ಎಲ್ಲ 7 ವಿದ್ಯಾರ್ಥಿಗಳಾದ 19 ವರ್ಷದ ರಕ್ಷಿತ್, ಅಭಿನೇಶ್ವರನ್ ಮತ್ತು ನಿತೀಶ್ ಮತ್ತು 20 ವರ್ಷದ ದೀಪಕ್, ಯಾದವರಾಜ್, ಮುತ್ತು ನಾಗರಾಜ್ ಮತ್ತು ಜಬೀನ್ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಬಾಲಕಿ ನ್ಯಾಯ ಒದಗಿಸಿಕೊಡುವಂತೆ ಮಹಿಳಾ ಆಯೋಗಕ್ಕೆ ಮನವಿ ಮಾಡಿದ್ದಾಳೆ. ಮಹಿಳೆಯರ ಮೇಲಿನ ಅಪರಾಧಗಳು ಹೆಚ್ಚುತ್ತಿವೆ. ಆಡಳಿತಾರೂಢ DMKಗೆ ಇದನ್ನು ನಿಯಂತ್ರಿಸಲು ಸಾಧ್ಯವಾಗ್ತಾ ಇಲ್ಲ ಅಂತ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಆರೋಪವನ್ನು ಮಾಡಿದ್ದಾರೆ. ಮಾದಕ ವಸ್ತು ಕಳ್ಳಸಾಗಾಣಿಕೆ ವಿರುದ್ಧ ಹೋರಾಡಲು ಅಥವಾ ಮಹಿಳೆಯರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು DMK ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಅಂತ ಅವರು ಆರೋಪ ಮಾಡಿದ್ದಾರೆ. ತಮಿಳುನಾಡು ಎಲ್ಲ ಕಡೆ ಅವೇ ಆಗೈತೆ. ಕರ್ನಾಟಕದಲ್ಲಿ ದಿನಕ್ಕೂ 2-3 ಕೇಸ್ಗಳು ಬರ್ತಾವೆ. UPಲೂ ಆಯ್ತೈತೆ, ಬಿಹಾರದಲ್ಲೂ ಆಗ್ತಿದೆ. ಬಟ್ ಇದು ಎಲ್ಲರೂ ಎಚ್ಚೆತ್ಕೊಂಡು ಇದು ಮಾಡಬೇಕು, ಅವೇರ್ನೆಸ್ ಕ್ರಿಯೇಟ್ ಆಗಬೇಕು, ಪೇರೆಂಟ್ಸ್ಗಳು ಎಚ್ಚರಿಕೆಯಿಂದ ಇರಬೇಕು. ಗಂಡು ಮಕ್ಕಳು ಹೆಣ್ಮಕ್ಳು ಇಲ್ಲರ ಕಷ್ಟ. ಡೈಲಿ ಈ ಥರ ಸುದ್ದಿಗಳನ್ನ ನೋಡಿ ಇನ್ನೂ ಎಷ್ಟೋ ಸುದ್ದಿಗಳು ಕೊಡೋಕ್ಕಾಗ್ತಿಲ್ಲ. ನಮಗೆ ಬೇಸರ ಅನಿಸ್ಬಿಟ್ಟೈತಿ ಇವೆಲ್ಲ ವ್ಯವಸ್ಥೆ ನೋಡಿ. ಪಾಕಿಸ್ತಾನಕ್ಕೆ ರಕ್ಷಣಾ ಮಾಹಿತಿ ಸೋರಿಕೆ, ಕಾರವಾರದಲ್ಲಿ 2 ಸೇರಿ 3 ಬಂಧನ. ಪಾಕಿಸ್ತಾನದ ಮೂಲದ ಗುಪ್ತಚರ ಅಧಿಕಾರಿಗಳಿಗೆ ರಕ್ಷಣಾ ಇಲಾಖೆಗೆ ಸಂಬಂಧಿಸಿದ ಸೂಕ್ಷ್ಮ ಮಾಹಿತಿಯನ್ನು ಸೋರಿಕೆ ಮಾಡಿದ ಆರೋಪದ ಮೇಲೆ 3 NIA ಬಂಧಿಸಿದೆ. ಕಾರವಾರ ನೌಕಾನೆಲೆ ಮತ್ತು ಕೊಚ್ಚಿ ನೌಕಾನೆಲೆಯಲ್ಲಿರತಕ್ಕಂಥ ಭಾರತೀಯ ರಕ್ಷಣಾ ಸಂಸ್ಥೆಗಳ ಬಗ್ಗೆ ಸೂಕ್ಷ್ಮ ಮಾಹಿತಿಯನ್ನು ಬಂಧಿತ ಆರೋಪಿಗಳು ಹಂಚಿಕೊಳ್ಳುತ್ತಿದ್ದರು ಎಂದು ರಾಷ್ಟ್ರೀಯ ತನಿಖಾ ಸಂಸ್ಥೆ ಪ್ರಕಟಣೆಯಲ್ಲಿ ತಿಳಿಸಿದೆ. ವೇತನ್ ಲಕ್ಷ್ಮಣ್ ತಂಡೇಲ್ ಮತ್ತು ಅಕ್ಷಯ್ ರವಿ ನಾಯಕ್ ಅವರನ್ನ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಂಧಿಸಲಾಗಿದ್ದರೆ ಅಭಿಲಾಷ್ PA ಅವರನ್ನ ಕೇರಳದ ಕೊಚ್ಚಿಯಿಂದ ಬಂಧಿಸಲಾಗಿದೆ ಎಂದು NIA ತಿಳಿಸಿದೆ. ಮಂಗಳವಾರ ಸ್ಥಳೀಯ ಪೊಲೀಸರ ನೆರವಿನೊಂದಿಗೆ ಬಂಧಿಸಲಾದ ಈ 3 ಆರೋಪಿಗಳು ಸಾಮಾಜಿಕ ಮಾಧ್ಯಮಗಳ ಮೂಲಕ ಪಾಕಿಸ್ತಾನ ಗುಪ್ತಚರ ಕಾರ್ಯಾಚರಣೆಗಳೊಂದಿಗೆ ಸಂಪರ್ಕದಲ್ಲಿ ಇರುವುದು ಕಂಡುಬಂದಿದೆ ಎಂದು NIA ಹೇಳಿದೆ. NIA ತನಿಖೆಯ ಪ್ರಕಾರ ಕಾರವಾರ ನೌಕಾನೆಲೆ ಮತ್ತು ಕೊಚ್ಚಿ ನೌಕಾನೆಲೆಯಲ್ಲಿರುವ ಭಾರತೀಯ ರಕ್ಷಣಾ ಸಂಸ್ಥೆಗಳ ಬಗ್ಗೆ ಸೂಕ್ಷ್ಮ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದರು ಮತ್ತು ಈ ಮಾಹಿತಿಗಾಗಿ ಅವರು PIOಗಳಿಂದ ಹಣ ಪಡೆಯುತ್ತಿದ್ದರು. ಈ 3 ಸೇರಿದಂತೆ ಪ್ರಕರಣದಲ್ಲಿ ಇದುವರೆಗೆ ಒಟ್ಟು
8 ಜನರನ್ನು ಬಂಧಿಸಲಾಗಿದೆ ಅಂತ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಇವರು ಒಂದು ತಾಯಿ ದ್ರೋಹ ಮಾಡೋಕ್ಕೂ ಏಸ್ತಿರೋ ನನ್ನ ಮಕ್ಕಳು ಒಂದು ಕಾಣುತ್ತೆ. ಇವರು ದೇಶ ಅಂದರೆ ತಾಯಿ, ಹೆತ್ತ ತಾಯಿಗೆ ದ್ರೋಹ ಮಾಡೋದು, ದೇಶಕ್ಕೆ ದ್ರೋಹ ಮಾಡೋದು ಎಲ್ಲ ಒಂದೇ. ಅದನ್ನು ಪಾಕಿಸ್ತಾನಕ್ಕೆ ಇನ್ಫಾರ್ಮೇಷನ್ ಕೊಡೋದು, ಅದು ಹಣಕ್ಕೆ ಮಾರ್ಕೊಳ್ಳೋದು. ದೇಶದ್ರೋಹಿಗಳು ಗುಂಡೋಡ್ ಸಾಯಿಸ್ಬೇಕು ಇವ್ರುಗಳನ್ನ. ಈಗ ಗಡಿಲಿದ್ದಾಗ ಶತ್ರುಗಳು ನಮ್ಮ ಬಂದಾಗ ನಾವು ಹೊಡಿಯಲ್ವಾ ಪಾಕಿಸ್ತಾನ ಸೈನಿಕರಿಗೆ? ಇವ್ರು ನಮ್ಮಲ್ಲೇ ಕೂತ್ಕೊಂಡು ನಮಗೆ ಆಪಿಡ್ತಾವ್ರೆ ಅಂದರೆ ಒಡ ಸಾಯಿಸೋದ್ರಲ್ಲಿ ಏನು ತಪ್ಪೇನಿಲ್ಲ ಅನ್ಕೋತೀನಿ. ವಿವಾದದಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ಸಿನಿಮೋತ್ಸವ, ಹೈಕೋರ್ಟ್ನಿಂದ ನೋಟಿಸ್. ಸಿನಿಪ್ರಿಯರ ಪಾಲಿಗೆ ಫಿಲ್ಮ್ ಫೆಸ್ಟಿವಲ್ ಅಂದರೆ ಹಬ್ಬ. ಬೆಂಗಳೂರು ಅಂತಾರಾಷ್ಟ್ರೀಯ ಸಿನಿಮೋತ್ಸವ ಕೂಡ ಜಾಗತಿಕ ಮಟ್ಟದಲ್ಲಿ ಮಾನ್ಯತೆ ಹೊಂದಿದೆ. ಇದಕ್ಕಾಗಿ ಸರ್ಕಾರ ಕೋಟ್ಯಂತರ ರೂಪಾಯಿ ಖರ್ಚು ಮಾಡುತ್ತದೆ. ಆದರೆ ಈ ಸಿನಿಮೋತ್ಸವದಲ್ಲಿ ಅಕ್ರಮಗಳು ನಡೆದಿವೆ ಎಂಬ ಆರೋಪ ಎದುರಾಗಿದೆ. 16ನೇ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಸಕಲ ಸಿದ್ಧತೆ ನಡೆದಿದೆ. ಈ ಬೆನ್ನಲ್ಲೇ ವಿವಾದ ಸೃಷ್ಟಿಯಾಗಿದೆ. ಸಿನಿಮಾಗಳ ಬಗ್ಗೆ ಹಲವರು ತಕರಾರನ್ನ ತೆಗೆದಿದ್ದಾರೆ. ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಸಿನಿಮಾಗಳ ಆಯ್ಕೆ ಪ್ರಕ್ರಿಯೆಯನ್ನು ಪ್ರಶ್ನಿಸಿ ರಿಟ್ ಅರ್ಜಿ ಸಲ್ಲಿಸಲಾಗಿದೆ. 9 ಸಿನಿಮಾ ನಿರ್ಮಾಣ ಸಂಸ್ಥೆಗಳಿಂದ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ. ತಮ್ಮ ಸಿನಿಮಾಗಳನ್ನು ಫಿಲ್ಮ್ ಫೆಸ್ಟಿವಲ್ಗೆ ಪರಿಗಣಿಸಿಲ್ಲ, ಸಿನಿಮಾಗಳನ್ನ ವೀಕ್ಷಿಸದೆ ಆಯ್ಕೆ ಅಂತಿಮಗೊಳಿಸಲಾಗಿದೆ ಎಂದು ನಿರ್ಮಾಣ ಸಂಸ್ಥೆಗಳು ಆರೋಪಿಸಿವೆ. ಮಾರ್ಚ್ 1ರಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ಸಿನಿಮೋತ್ಸವ ಆರಂಭ ಆಗಲಿದೆ. ಆದರೆ ಆಯ್ಕೆ ಪ್ರಕ್ರಿಯೆ ಸರಿಯಾಗಿ ಆಗಿಲ್ಲ ಎಂಬ ಕಾರಣದಿಂದ ಫಿಲ್ಮ್ ಫೆಸ್ಟಿವಲ್ ಮುಂದೂಡಬೇಕು ಎಂದು ಅರ್ಜಿದಾರರು ಮನವಿ ಮಾಡಿಕೊಂಡಿದ್ದಾರೆ. ಅರ್ಜಿದಾರರ ಪರ ವಕೀಲ GR ಮೋಹನ್ ಮನವಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಚಲನಚಿತ್ರ ಅಕಾಡೆಮಿಗೆ ಹೈಕೋರ್ಟ್ ನೋಟಿಸ್ ನೀಡಿದೆ. ಈ ರಿಟ್ ಅರ್ಜಿಗೆ ಸಂಬಂಧಿಸಿದಂತೆ ಫೆಬ್ರವರಿ 24ರಂದು ಹೈಕೋರ್ಟ್ ವಿಚಾರಣೆ ದಿನಾಂಕ ನಿಗದಿಪಡಿಸಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸಿನಿಮಾ ನಿರ್ದೇಶಕರು, ನಿರ್ಮಾಪಕರು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಸ್ಪರ್ಧಾತ್ಮಕ ವಿಭಾಗಕ್ಕೆ ಸಲ್ಲಿಕೆಯಾಗಿರತಕ್ಕಂಥ ಸಿನಿಮಾಗಳನ್ನು ಪೂರ್ಣವಾಗಿ ವೀಕ್ಷಿಸದೆ ತಿರಸ್ಕರಿಸುವುದು ಗಂಭೀರ ಆರೋಪ. ಚಿತ್ರೋತ್ಸವಕ್ಕೆ ಸರ್ಕಾರ ಸಾರ್ವಜನಿಕರ ಹಣ ನೀಡುವುದು, ಅಕಾಡೆಮಿ ಮತ್ತು ಚಿತ್ರೋತ್ಸವ ಸಮಿತಿ ತಮ್ಮ ಮನಸ್ಸ ಇಚ್ಛೆಯಿಂದ ವರ್ತಿಸಿ ನಿಯಮಗಳನ್ನು ಗಾಳಿಗೆ ತೂರಿ ನಡೆಸುವುದಕ್ಕಲ್ಲ. ಈ ಆರೋಪಕ್ಕೆ ಅಕಾಡೆಮಿ ಮತ್ತು ಚಿತ್ರೋತ್ಸವ ಸಮಿತಿ ವಿವರಣೆ ನೀಡಲೇಬೇಕು ಎಂದು ಖ್ಯಾತ ನಿರ್ದೇಶಕ ಮನ್ಸೂರೆ ಅವರು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ತಿಂಗಳ ಬೆಳಕು ಸಿನಿಮಾದ ನಿರ್ದೇಶಕ ನರೇಶ್ ಹೆಗಡೆ ಕೂಡ ಈ ಬಗ್ಗೆ ಫೇಸ್ಬುಕ್ನಲ್ಲಿ ಬರೆದುಕೊಂಡಿದ್ದಾರೆ. ನಾಳೆ ರಜಾ ಕೋಳಿ ಮಜಾ ಸಿನಿಮಾದ ನಿರ್ದೇಶಕ ಅಭಿಲಾಷ್ ಶೆಟ್ಟಿ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಫಿಲ್ಮ್ ಫೆಸ್ಟಿವಲ್ ಸಿನಿಮಾಗಳ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಸ್ಪಷ್ಟನೆ ಬೇಕು ಅಂತ ಅವರು ಒತ್ತಾಯ ಮಾಡಿದ್ದಾರೆ. ಚಿತ್ರರಂಗ ಎಲ್ಲ ವಿಚಾರದಲ್ಲೂ ಈ ಭ್ರಷ್ಟ ವ್ಯವಸ್ಥೆ, ಆಮೇಲೆ ಯಾರನ್ನೋ ಓಲೈಕೆ, ಯಾರ್ದೋ ಪಾರ್ಶಿಯಾಲಿಟಿ, ಇಡೀ ವ್ಯವಸ್ಥೆನ ತಿಂದಾಗ್ತಿದೆ. ಸಿನಿಮಾಗಳನ್ನೇ ನೋಡದೆ ಆಯ್ಕೆ ಮಾಡೋದು, ಈ ಥರದ ಸನ್ನಿವೇಶ ಗೊತ್ತಿಲ್ಲ ಏನು ಅಂತ. ಧನ್ಯವಾದ. ಇದಿಷ್ಟು ಇಂದಿನ ಬಿಗ್ ನ್ಯೂಸ್ ಬಿಗ್ ಡಿಬೇಟ್. ನಾನು ನಿಮ್ಮ ಶಿವಕುಮಾರ್. ಇವತ್ತು ಮುಗಿಸುವಂಥ ಸಮಯ. ಇವತ್ತು ಸುದ್ದಿಗಳ ಬಗ್ಗೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.